ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ನೊಂದ ಯುವತಿ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಏನ್ ನಡೀತು ಮೇಡಮ್ ಅಲ್ಲಿ? ನಿಮ್ಮನ್ನ ಏನಂತ ಪ್ರಶ್ನೆ ಕೇಳಿದ್ರು? ಆಡಿಷನ್ ಮಾಡುವಂತ ಸಂದರ್ಭದಲ್ಲಿ ಅಸಂಬದ್ಧ ಪ್ರಶ್ನೆಗಳನ್ನ ಕೇಳಿದ್ರು ಅಂತ ಆರೋಪ ಮಾಡ್ತಾ ಇದ್ದೀರಾ. ಏನ್ ನಡೀತು ಒಟ್ಟಾರೆಯಲ್ಲಿ? ಸರ್ ಪ್ರೋಮೋ ನೋಡಿ ನಾವು ಆಡಿಷನ್ಗೆ ಅಂತ ಹೋದ್ರಿ ಸರ್. ಅಲ್ಲಿ 9 o'clock ಆಡಿಷನ್ ಸ್ಟಾರ್ಟ್ ಆಗಿ ಸರಿ ಒಳಗಡೆ ಹೋದ್ರಿ. 10 o'clock ಆಯ್ತು ಒಳಗಡೆ ಹೋಗೋದು, ಕಾಲೇಜ್ ಒಳಗಡೆ ಹೋಗೋಕ್ಕೆ. ಸೊ 10 o'clock ಒಳಗಡೆ ಹೋಗಿದ ತಕ್ಷಣ ಒಂದು ಫಾರ್ಮ್ ಕೊಟ್ರು, 2 pages ಇರೋ ಫಾರ್ಮ್ ಕೊಟ್ರು. ಕಂಪ್ಲೀಟ್ ಆಗಿ ಫಿಲ್ ಮಾಡಿ, ಯಾರು ಫಾರ್ಮ್ ಫಿಲ್ ಮಾಡಿದ್ರು ಆ ಕಡೆ ಆಡಿಷನ್ ನಡೆಯೋ ಜಾಗಕ್ಕೆ ಹೋಗ್ಬೋದು ಅಂತ ಹೇಳಿದ್ರು. ಸರಿ ಅಂತ ಅಲ್ಲಿ ಹೋದ್ರೆ ಒಂದ್ಸರಿ ಈ ಕಡೆ ಆಂಕರಿಂಗ್ ಎಂಟರ್ಟೈನ್ ಮಾಡ್ತಿದ್ದಾರೆ, ಈ ಕಡೆ ಒಂದೊಂದ್ ಕ್ಲಾಸ್ ರೂಮ್ ಅಲ್ಲೂ ಆಡಿಷನ್ ನಡೀತಿದೆ. ಸೊ ಹಂಗೆ ನಂಬರ್ ವೈಸ್ ರ್ಯಾಂಡಮ್ ಆಗಿ ಕರೀತಿದ್ರು. ಸೊ ಕರೆದಾಗ ಒಬ್ಬೊಬ್ಬರನ್ನು ಕರ್ಸಿದಾಗ ಆಚೆ ಬಂದಾಗ ಎಲ್ಲರೂ ಏನ್ ಹೇಳ್ತಿದಾರೆ ಅಂದ್ರೆ ತುಂಬಾ ವರ್ಗದಾಗಿ ಮಾತಾಡ್ತಿದ್ದಾರೆ. ಇಲ್ಲಿ ಒಂದ್ ಹುಡುಗನ್ ಫಿಕ್ಸ್ ಮಾಡಿ ನಮ್ ಮುಂದೆ ಡ್ರೆಸ್ ಚೇಂಜ್ ಮಾಡು, ಆತರ ತುಂಬಾ ಕೆಟ್ಟದಾಗ ಮಾತಾಡ್ತಿದ್ರು. ನಾವ್ ಹೋದಾಗ್ಲೂ ಹಾಗೆ ನಿಮ್ಗೆ ಎಷ್ಟ್ ಜನ ಬಾಯ್ ಫ್ರೆಂಡ್ಸ್ ಇದಾರೆ, ಎಷ್ಟ್ ಜನ ಲವರ್ಸ್ ಇದಾರೆ, ನಿಮ್ಗೆ ಸೆಕ್ಸ್ ಅಂದ್ರೆ ಏನ್ ಗೊತ್ತಾ, ಸೆಕ್ಸ್ ಬಾಕ್ಸ್ ಏನಂತ ಗೊತ್ತಾ, ಹಾಗೆ ಹೀಗೆ ಅಂತ ಕೆಟ್ಟದಾಗ ಮಾತಾಡ್ತಿದ್ರು. ಹಲೋ, ಹೇಳಿ ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ಸೊ ಈಗೆಲ್ಲ ನಾನು ಆಗ್ಲೇ ಆಚೆ ಬಂದಾಗ ಆಗ್ಲೇ ಶುರು ಆಯ್ತು ಗಲಾಟೆ. ಯಾರೋ ಒಬ್ರು ಹೋಗಿ ಆಚೆ ಹೇಳಿದ್ರು, ಯಾವ್ದೋ ಒಂದು ಹುಡುಗಿ ಹೊರಗಡೆ ಹೇಳಿದ್ದಾರೆ. ಸೊ ಹುಡುಗರೆಲ್ಲ ಬಂದು ಗಲಾಟೆ ಸ್ಟಾರ್ಟ್ ಮಾಡಿದಾಗ ಆಯ್ತು ಸರಿ ನಾವು ಮಾತಾಡ್ಬಿಡೋಣ ಅಂದ್ರೆ, ನಾನು ಆಲ್ರೆಡಿ ರಿಜೆಕ್ಟ್ ಮಾಡ್ಬಿಟ್ಟು ಬಂದೆ, ನಮಗ್ ಬೇಕಾಗಿಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಿ ನಾವು ಹೊರಗಡೆ ಬರ್ತಿರೋಗ್ಲಿ ಈ ಗಲಾಟೆ ಆಗ್ತಿದ್ರು. ಸರಿ ಆಯ್ತು ಸ್ಟೇಜ್ ಮೇಲೆ ಹೋಗಿ ಮಾತಾಡೋಣ ಅಂತ ಹೇಳ್ತಾ ಸ್ಟೇಜ್ ಮೇಲೆ ಮೈಕಿ ಕೊಡ್ತಿಲ್ಲ ಯಾರನ್ನು. ಮೈಕ್ ಕೊಡಿ ಅಂದ್ರೆ ಮೈಕ್ ಕಿತ್ಕೊಂಡ್ರು ಮೈಕ್ ಆಫ್ ಮಾಡ್ತಿದ್ದಾರೆ, ನಮ್ಮನ್ನ ಮಾತಾಡಕ್ಕೆ ಬಿಟ್ಟಿಲ್ಲ. ಸೊ ನಾನು ಅಲ್ಲಿರೋ ಹುಡುಗಿರು ಒಂದ್ 10 ಜನ ನಮ್ಗೆ ಆಡಿಷನ್ ಬೇಕು ಅಂತ ಹೇಳಿದ್ರು, ಆಡಿಷನ್ ಅಟೆಂಡ್ ಮಾಡದೇ ಇರೋರು. ಸೊ ನಾನು ಹೇಳ್ದೆ ಅವ್ರು ಒಳಗಡೆ ಈ ತರ ಕೇಳ್ತಿದ್ದಾರೆ, ಫಸ್ಟ್ ಬಂದ್ಬಿಟ್ಟು ನಿಮ್ಗೆ ಸೆಕ್ಸ್ ಅಂದ್ರೆ ಏನ್ ಗೊತ್ತಾ ಅಂತ ಕೇಳಿದ್ರು. ಅದನ್ನ ಕೇಳಿದ ತಕ್ಷಣ ಮೈಕ್ ಹಂಗೆ ಆಫ್ ಮಾಡ್ಬಿಟ್ರು. ಮುಂದೆ ನೀವು ಮಾತಾಡಕ್ ಹೋಗ್ಬೇಡಿ, ಈ ಕಡೆ ಸೈಡ್ ಬನ್ನಿ ಅಂತ ನಾನು ತಳ್ಳಿದ್ರು. ಸೊ ನಮ್ ಜೊತೆ ಇರೋರು ತುಂಬಾ ಜನ ಹುಡುಗಿರು ಇದನ್ನೇ ಹೇಳಿದ್ರು. ಆಡಿಷನ್ ಮುಗ್ದಿದ ತಕ್ಷಣ ಆಡಿಷನ್ ಯಾರು ಮುಗಿದ್ರು ನೀವು ಹೊರಗಡೆ ಹೋಗ್ಬೋದು, ಇಲ್ಲಿರೋದು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಇನ್ನೊಬ್ರಿಗೆ ನೀನ್ ಈ ಪಕ್ಕದಲ್ಲಿರೋ ಹುಡುಗನ್ಗೆ ಕಿಸ್ ಮಾಡಿದ್ರೆ ನಿನ್ನ ಡೈರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಸೆಕೆಂಡ್ ರೌಂಡ್ ಇಲ್ಲ, ನೀನು ಡೈರೆಕ್ಟ್ ಆಗಿ ಬಂದ್ಬಿಟ್ಟಿದ್ಯಾ, ಹಳ್ಳಿ ಲೈಫ್ ಹೋಗ್ತಾ ಇದೀಯಾ ಆತರ ಎಲ್ಲ ಹೇಳಿದ್ರು. ಇದಲ್ಲಿ ನಡೆದಿರೋ ಸಿಚುವೇಶನ್. ಅಲ್ಲ, ಬರೀ ಅಶ್ಲೀಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ರ ಅಂತ ಒಳಗಡೆ? ಹಾ ಸರ್, ಬರೀ ಅದನ್ನೇ ಕೇಳ್ತಿದ್ರು ಸರ್. ಫಾರ್ಮ್ ಪೇಪರ್ ಫಿಲ್ ಮಾಡಕ್ಕೆ ಅಂತ ಕೊಟ್ರಲ್ವಾ ಸರ್, ಅದ್ರಲ್ಲಿ ಏನು ಓಪನ್ ಮಾಡಿ ನೋಡ್ತಿರ್ಲಿಲ್ಲ ಅವರು. ಏನು ಜಸ್ಟ್ ಬೇಸ್ ಟಾಪ್ ಅದು ಕೊಟ್ಟಿರೋದು. ನಮ್ಮನ್ ಫಸ್ಟ್ ಮೇಲೆ ಟಾಪ್ ಟು ಬಾಟಮ್ ನೋಡ್ತಾರೆ, ನಾವ್ ಯಾವ ತರ ಡ್ರೆಸ್ ಮಾಡಿದ್ರಿ, ನಾವ್ ನೋಡಕ್ ಹೇಗಿದೆ ಅದೆಲ್ಲ ನೋಡ್ಬಿಟ್ಟು ಅಕಸ್ಮಾತ್ ನಾವ್ ನೋಡಕ್ ಚೆನ್ನಾಗಿಲ್ಲ, ನಾವು ಡ್ರೆಸ್ ಎಲ್ಲ ಚೆನ್ನಾಗ್ ಮಾಡಿಲ್ಲ ಅಂದ್ರೆ ಒಂದೇ ಸರಿ ನೀವು ರಿಜೆಕ್ಟ್ ಆಗಿದ್ದೀರಾ ಅಂತ ಹೇಳ್ಬಿಡ್ತಾರೆ ಸರ್. ನೀವಲ್ಲಿ ಎಷ್ಟು ಜನ ಹುಡುಗಿರಲ್ಲಿ ಭಾಗವಹಿಸಿದ್ರಿ, ಎಷ್ಟು ಜನ ಹುಡುಗಿರು ಹೋಗಿ ಅಲ್ಲಿ ಆಡಿಷನ್ ಅಲ್ಲಿ ಪಾಲ್ಗೊಳ್ತಾ ಇದ್ರಿ, ಅಲ್ಲಿ ಯಾರಾದ್ರೂ ಫೀಮೇಲ್ ಜಡ್ಜಸ್ ಯಾರು ಇದ್ರ ಪ್ರಶ್ನೆಗಳನ್ನ ಕೇಳೋದಕ್ಕೆ? ಸರ್ ಫೀಮೇಲ್ ಜಡ್ಜಸ್ ಅಂತ ಯಾರು ಇರ್ಲಿಲ್ಲ ಸರ್. ಅಲ್ಲಿ ಒಬ್ರು ಆಂಕರಿಂಗ್ ಅಂತ ನಯನ ಆಯ್ತು ಅವ್ರೊಬ್ರು ಇದ್ರು ಸರ್. ಅಲ್ಲಿ ಆಚೆ ಆಂಕರ್ ಮಾಡಕ್ಕೆ, ನಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡಕ್, ಆಚೆ ಹೋಗ್ತಿರೋರ್ನ ಎಂಟರ್ಟೈನ್ಮೆಂಟ್ ಮಾಡಕ್ಕೆ ನಯನ ಅಂತ ಒಬ್ರು ಇದ್ರು ಸರ್ ಅಷ್ಟೇ. ಆಮೇಲೆ ಏನೇನಾಯ್ತು? ಆಮೇಲೆ ಗಲಾಟೆ ಹೇಗೆ ಶುರು ಆಯ್ತು ಅಲ್ಲಿ? ಗಲಾಟೆ ಬಂದು ಫಸ್ಟ್ ಒಂದ್ ಹುಡುಗಿ, ನಾನು ಒಳಗಡೆ ಹೋಗಕ್ ಮುಂಚೆನೆ ಒಂದ್ ಹುಡುಗಿ ತುಂಬಾ ಶೌಟ್ ಮಾಡ್ಕೊಂಡು ಆಚೆ ಬಂದು ನನಗೆ ನ್ಯಾಯ ಬೇಕೇ ಬೇಕು, ಹೇಗೆಲ್ಲ ಮಾತಾಡ್ತಿದ್ದಾರೆ ಇವರು ಅನ್ಕೊಂಡು ಫುಲ್ ಜೋರಾಗಿ ಕೋಪ ಮಾಡ್ಕೊಂಡು ಹೋಗ್ತಿದ್ರು. ಆ ಹುಡುಗಿಯವ್ರು ಏನಾದ್ರು ಬೇಕಾದ್ರೆ ಆಚೆ ಹೋಗಿ ಸ್ಪ್ರೆಡ್ ಮಾಡಿ ಹುಡುಗರೆಲ್ಲ ಬಂದು ಒಳಗಡೆ ಗ್ಲಾಸ್ ಎಲ್ಲ ಹೊಡೆದಾಕಿ ಗಲಾಟೆ ಎಲ್ಲ ಸ್ಟಾರ್ಟ್ ಆಗಿ. ನಮ್ ಕಿಟಿ ಸರ್ ಅವ್ರು ಇದ್ರು ಅಲ್ಲಿ, ಅವರೆಲ್ಲ ಮಾತಾಡಿ ಬನ್ನಿ ಸ್ಟೇಜ್ ಅಲ್ಲಿ ಮಾತಾಡೋಣ ಅಂತ ಎಲ್ಲ ಹೇಳಿ ಸ್ಟೇಜ್ ಕರ್ಕೊಂಡಿದ್ರು. ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಸ್ಟೇಜ್ ಅಲ್ಲಿ ಅವ್ರವ್ರೇ ಮಾತಾಡ್ತಿದ್ರು, ನಮ್ಮನ್ನ ಮಾತಾಡಕ್ಕೂ ಬಿಡ್ತಿರ್ಲಿಲ್ಲ. ಅಲ್ಲ, ರಿಯಾಲಿಟಿ ಶೋಗೆ ಬಂದಂತ ಸಂದರ್ಭದಲ್ಲಿ ನಿಮ್ಮಲ್ಲಿರುವಂತಹ ಟ್ಯಾಲೆಂಟ್ ಅನ್ನ, ಹಿಡನ್ ಟ್ಯಾಲೆಂಟ್ ಅನ್ನ ಹೊರಗಡೆ ತೆಗೆಯುವಂತ ಕೆಲಸವನ್ನ ಮಾಡ್ಬೇಕು. ಅದನ್ನ ಬಿಟ್ಟು ಅಸಂಬದ್ಧವಾದಂತಹ ಪ್ರಶ್ನೆಗಳನ್ನ ಕೇಳೋ ಅವಶ್ಯಕತೆ ಏನಿದೆ? ಹೌದು ಸರ್. ಆಮೇಲೆ ಇನ್ನೊಂದು ಹುಡುಗಿಗೆ ಏನಂತ ಕೇಳಿದಾರೆ, ನಿಮ್ಗೆ ಎಷ್ಟು ಬಾಯ್ ಫ್ರೆಂಡ್ಸ್, ಎಷ್ಟು ಲವರ್ಸ್ ಇದಾರೆ ಅಂತ ಕೇಳಿದಕ್ಕೆ ಅವ್ರು ನನಗೆ ಲವರ್ಸ್ ಇಲ್ಲ, ನನಗೆ ಬಾಯ್ ಫ್ರೆಂಡ್ಸ್ ಇದಾರೆ ಅಷ್ಟೇ ಅಂತ ಹೇಳಿದ್ರು. ಯಾಕೆ ಲವರ್ಸ್ ಇಲ್ಲ ಅಂತ ಹೇಳಿದಾಗ ನನಗೆ ಇಂಟ್ರೆಸ್ಟ್ ಇಲ್ಲ ಅದಕ್ಕೆ ಅಂತ ಹೇಳಿದ್ರು. ನಿಮ್ಗೆ ಯಾಕೆ ಇಂಟ್ರೆಸ್ಟ್ ಇಲ್ಲ, ನಮ್ಮ ಹುಡುಗನ್ ಲವ್ ಮಾಡ್ತೀಯಾ ಮಾಡು ಅಂತ ಹೇಳ್ತಿದ್ದಾರೆ. ಆಮೇಲೆ ಅವರು ಕೋಪ ಮಾಡ್ಕೊಂಡು ಆಚೆ ಬಂದು ನನ್ಗೂ ಬೇಕಾಗಿಲ್ಲ ಇದನ್ನ ಕೋಪ ಮಾಡಿ ಗೆಟ್ ಔಟ್ ಅಂತ ಅವರು ಫುಲ್ ರ್ಯಾಶ್ ಆಗಿ ಮಾತಾಡಿದ್ರು. ಅಲ್ಲ, ಬರೀ ಅಶ್ಲೀಲ ಪದಗಳನ್ನೇ ಬಳಸ್ತಾ ಇದ್ರು, ಜೊತೆಗೆ ಅಶ್ಲೀಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು.
ಹೌದು ಸರ್. ಅವ್ರ ಉದ್ದೇಶ ಏನಾಗಿತ್ತು ಅಂತ ಅಂದ್ರೆ, ಬಂದಿರುವಂತ ಯಾರು ಮಹಿಳೆಯರಿದ್ದಾರೆ ಅವರ ಜೊತೆಗೆ ಆಡಿಷನ್ ನಡೆಸಿ ಅವರನ್ನ ಕಾರ್ಯಕ್ರಮಕ್ಕೆ ತೆಗೆದುಕೊಳ್ಬೇಕು ಅನ್ನುವಂತ ಉದ್ದೇಶವೋ, ಅಥವಾ ಈ ರೀತಿಯಾದಂತ ಉಡಾಫೆ ಪ್ರಶ್ನೆಗಳನ್ನ, ಅಸಂಬದ್ಧ ಪ್ರಶ್ನೆಗಳನ್ನ ಕೇಳುವಂತದ್ದು ಅವರ ಉದ್ದೇಶವಾಗಿತ್ತ ಅಂತ? ಅವ್ರು ಏನ್ ಹೇಳ್ತಿದ್ದಾರೆ ಗೊತ್ತಾ ಸರ್, ಸಿಟಿ ಲೈಫ್, ಸಿಟಿ ಹುಡುಗಿರು ಇದೆಲ್ಲ ಕಾಮನ್ ಅವ್ರಿಗೆ ಅಂತ. ಮೇ ಬಿ ಕೆಲವರು ಕಾಮನ್ ಇರ್ಬೋದು, ಅಂತವ್ರೆ ಬೇಕು ಅಂತ ಹೇಳಿದ್ರೆ ಅಂತವ್ರೆ ಬರ್ತಿದ್ರು. ನಾವೇನಕ್ಕೆ ಹೋಗ್ತಿದ್ರು ಆಡಿಷನ್ಗೆ? ಅದನ್ನ ಮೆನ್ಷನ್ ಮಾಡ್ಬೇಕಿತ್ತು ನಮ್ಗೆ, ಅಂತ ಹುಡುಗಿರೇ ಬೇಕು ಅಂತ. ಏನ್ ಕಾಮನ್ ಅಂತೆ ಅಂದ್ರೆ ಸಿಟಿ ಹುಡುಗಿರು ಅಂದ ತಕ್ಷಣ ಎಲ್ಲರೂ ಕೂಡ ಈ ವಿಷಯ ಅಶ್ಲೀಲವಾದ ಪದವೆಲ್ಲ ಕೇಳೋದು, ಆತರ ಮಾಡೋದು, ಇದೆಲ್ಲ ಕಾಮನ್ ಸಿಟಿ ಲೈಫ್ ಅಲ್ಲಿ. ಅಂದ್ರೆ ಎಲ್ಲಾ ಹುಡುಗಿರು ಅದೇ ತರನಾ? ಇಲ್ವಲ್ಲ ಸರ್. ಸೊ ಅದನ್ನು ನೋಡ್ಬೇಕು, ಆತರ ಮಾತಾಡ್ಬಾರ್ದು ಸರ್ ಓಪನ್ ಆಗಿ. ಒಳಗಡೆ ಗಲಾಟೆ ಒಳಗಡೆ ಈ ತರ ಮಾತಾಡಿದ ತಕ್ಷಣ ಹೊರಗಡೆ ಬಂದು ಸರ್ ಆಮೇಲೆ ಮತ್ತೆ ನಾನು ಇನ್ನೊಂದು ಮಾತು ಹೇಳಿದೆ ಅವರಿಗೆ. ನಾವು ಮಾತಾಡಿದ್ವಿ ಅಷ್ಟು ಒಂದ್ ಸ್ವಲ್ಪ ಜನ ಆಡಿಷನ್ ಅಟೆಂಡ್ ಮಾಡದೇ ಇರೋ ಹುಡುಗಿದ್ರು ನಮ್ದಿಲ್ಲ ಅಂದ್ರೆ ಅವ್ರಿಗೆ ಹೇಳ್ದೆ, ಅಲ್ಲಿ ಒಳಗಡೆ ಕ್ಯಾಮ್ರಾಸ್ ಇದೆ, ಎಲ್ಲ ರೆಕಾರ್ಡ್ ಆಗಿದೆ, ಅದನ್ನೆಲ್ಲ ಪ್ಲೇ ಮಾಡಕ್ ಹೇಳಿ. ಏನ್ ಆಗ್ತಿದೆ ಅಂತ ನಮಗೂ ಒಂದ್ ಸಿಗುತ್ತೆ ನ್ಯಾಯ. ಆಗ ನನ್ ಮಾತಾಡಕ್ಕೆ ಬಿಟ್ಟಿಲ್ಲ ಸರ್, ನನ್ನ ಸ್ಟೇಜ್ ಇಂದ ಕೆಳಗೆ ಹಿಡಿತಿದ್ರು, ಬನ್ನಿ ಕೆಳಗಡೆ ಅಂತ. ಆಮೇಲೆ ನನ್ನ ಹತ್ರ ಒಬ್ರು ಬಂದ್ಬಿಟ್ಟು, ನಿಮ್ಗೆ ಆಡಿಷನ್ ತಾನೇ, ನಿಮ್ಮನ್ನ ಡೈರೆಕ್ಟ್ ಆಗಿ ನಾನು ಸೆಲೆಕ್ಟ್ ಮಾಡ್ಕೊಂತೀನಿ, ನೀವು ಸೈಲೆಂಟ್ ಆಗಿರಿ, ನೀವು ಕಾಮ್ ಆಗಿರಿ, ನೀವು ಇಲ್ಲಿ ಕುತ್ಕೊಳ್ಳಿ, ನಾನ್ ಬಂದು ಮಾತಾಡ್ತೀನಿ ಅಂತ ಹೇಳಿದ್ರು. ಸೊ ಅವ್ರವ್ರ ತಪ್ಪನ್ನ ಅವ್ರು ಒಪ್ಕೊಂಡಂಗೆ ಸರ್ ಆ ವಿಷಯದಲ್ಲಿ. ನನಗೆ ಮಾತಾಡಕ್ ಚಾನ್ಸ್ ಕೊಡ್ತಿಲ್ಲ, ನಿಮ್ಗೆ ಆಡಿಷನ್ ತಾನೇ, ನಿಮ್ಮನ್ನ ನಾವು ಸೆಲೆಕ್ಟ್ ಮಾಡ್ತೀವಿ, ನೀವು ಸೈಲೆಂಟ್ ಆಗಿರಿ ಅಂತ ಹೇಳೋದಾಗ್ಲೇ ಗೊತ್ತಾಗ್ಬೇಕು ಅವ್ರು ಆಲ್ರೆಡಿ ತಪ್ಪು ಮಾಡಿದಾರೆ, ಅವ್ರಿಗೆ ಗೊತ್ತಾಗ್ತಿದೆ ಅಂತ. ಒಬ್ರು ಬಂದ್ಬಿಟ್ಟು, ಅವ್ರ ಹೆಸರು ಗೊತ್ತಿಲ್ಲ, ಒಂದ್ ಹುಡುಗಿ ಬಂದ್ಬಿಟ್ಟು, ನಿಮ್ಮಿಂದ ನನಗೆ 1.5 ಲಕ್ಷ ಲಾಸ್ ಆಗ್ತಿದೆ, ಎಷ್ಟು ಲಕ್ಷ ಲಾಸ್ ಆಗ್ತಿದೆ ಅಂದ್ರೆ, ನಮ್ಮ ಅಮ್ಮ ಜೊತೆ ನಾನು ಹೋಗಿದ್ದು ಸರ್. ಅಂದ್ರೆ ಅವರು ಡಾಕ್ಟ್ರೆ, ಅವ್ರ ಎಷ್ಟು ಪೇಷಂಟ್ ಎಷ್ಟು ಅಷ್ಟು. ಸೊ ಅವ್ರು 1,000 ರೂಪಾಯಿ ಸಿಕ್ಕಿದ್ರು ನಮ್ಗೆ ಅದು ಕೋಟಿ ಇದ್ದಂಗೆ ಸರ್. ನಾವು ಬಡಮನೆಯಿಂದಾನೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸರ್. ನಮ್ದು 1,000 ರೂಪಾಯಿ ಇದ್ರು ನಮ್ಗೆ ಒಂದು ಕೋಟಿ ಇದ್ದಂಗೆ. ಸೊ ನಮ್ಗೆ ಎಷ್ಟು ಲಾಸ್ ಆಗಿರಲ್ವಾ? ಬೆಳಗ್ಗೆಯಿಂದ ನಾವು ತಿಂದೆ ಹೋಗಿರೋದು ಸರ್. ಓಕೆ. ಅಲ್ಲ, ನೀವು ಅಲ್ಲಿಗೆ ಹೋಗಿ ಆ ಫಾರ್ಮ್ ಎಲ್ಲ ಫಿಲ್ಅಪ್ ಮಾಡೋದ್ ಕೊಟ್ಟ ಮೇಲೆ ನಿಮ್ಗೇನಾದ್ರೂ ಹೇಳಿದ್ರ, ನಿಮಗೆ ಹಾಡೋದಕ್ ಬರುತ್ತಾ ಅಥವಾ ಡ್ಯಾನ್ಸ್ ಮಾಡೋದಕ್ ಬರುತ್ತಾ, ಈ ರೀತಿಯಾದ ಪ್ರಶ್ನೆಗಳನ್ನ ಕೇಳಿದ್ರ ಅಥವಾ ಬರೀ ಹೋದ ತಕ್ಷಣನೇ ಇಂಥದ್ದೇ ಪ್ರಶ್ನೆಗಳನ್ನ ಕೇಳಿದ್ರ ನಿಮಗೆ? ನಿಮ್ಗೆ ಸರ್ ಅವ್ರು ಹೇಳಿದ್ರು ಸರ್, ನಿಮ್ಗೆ ಏನಿದೆ ಟ್ಯಾಲೆಂಟ್ ಅಂತ. ನಾನು ಹೇಳಿದ್ರೆ ನಿಮ್ಗೆ ನಾನು ಡ್ಯಾನ್ಸ್ ಮಾಡಕ್ ಆಗ್ಬೋದು, ಡ್ಯಾನ್ಸ್ ಮಾಡ್ತೀನಿ ಸರ್ ಅಂದ್ರೆ ಇದು ಡ್ಯಾನ್ಸಿಂಗ್ ಶೋ ಅಲ್ಲ ಅಂತ ಹೇಳಿ. ಸರ್ ಹಾಡಾಡ್ತೀನಿ ಅಂದ್ರೆ ಇದು ಸಿಂಗಿಂಗ್ ಕಾಂಪಿಟೇಷನ್ ಅಲ್ಲ ಅಂತ ಹೇಳಿ. ಮತ್ತೆ ಇನ್ನೇನ್ ಬೇಕು ಸರ್ ನಿಮ್ಗೆ ಅಂತ ಹೇಳಿದ್ರೆ ಈ ತರ ವಿಷಯಗಳೆಲ್ಲ ಹೇಳ್ತಾರೆ. ಡೈರೆಕ್ಟ್ ಆಗಿ ಹೇಳ್ತಾರೆ ಈ ತರ. ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಾ ಇರೋದು? ಕೇಳಿಸ್ತಾ ಇದೆಯಾ ನಿಮಗೆ? ಅಂದ್ರೆ ಡೈರೆಕ್ಟ್ ಆಗಿ ಈ ತರ ಸಿಂಗಿಂಗ್ ಕಾಂಪಿಟೇಷನ್ ಅಲ್ಲ, ಇದು ಡ್ಯಾನ್ಸಿಂಗ್ ಕಾಂಪಿಟೇಷನ್ ಅಲ್ಲ. ನಾನು ಕೇಳಿದೆ ನಿಮ್ಗೆ ಮತ್ತೆ ಇನ್ನೇನ್ ಮಾಡ್ಬೇಕು ಸರ್ ಅಂತ ಹೇಳಿದಾಗ ಇವ್ರು ಹೇಳ, ಹುಡುಗನ್ ಫಿಕ್ಸ್ ಮಾಡು, ನಿನ್ನ ಡೈರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ತೀವಿ. ಏನಂತ ಹೇಳಿದ್ರು? ಪಕ್ಕದಲ್ಲಿ ಒಂದು ಹುಡುಗನ್ ನಿಂತಿದ್ದ ಸರ್, ಅವನು ಕಿಸ್ ಮಾಡು, ಸೊ ನಿನ್ನ ಡೈರೆಕ್ಟ್ ಆಗಿ ಸೆಕೆಂಡ್ ರೌಂಡ್ ಇಲ್ಲ, ನಿನಗೆ ಫಸ್ಟ್ ರೌಂಡ್ ಅಲ್ಲೇ ನಿನಗೆ ಡೈರೆಕ್ಟ್ ಸೆಲೆಕ್ಟ್ ಆಗ್ಬಿಡ್ತೀಯ ನೀನು ಅಂತ ಹೇಳಿದ್ರು ಸರ್. ಇಂಥ ಕೆಟ್ಟ ಮಾತುಗಳನ್ನ, ಬರೀ ಇಂಥ ಕೆಟ್ಟ ಮಾತುಗಳೆಲ್ಲವೂ ಕೂಡ ಆಡ್ತಾ ಇದ್ರು ಅಲ್ಲಿ. ಹೌದು ಸರ್. ಅಲ್ಲ, ಇಷ್ಟು ಜನ ಹುಡುಗಿರು ಹೋಗಿದ್ದೀರಾ, ಇಷ್ಟು ಜನ ಅಲ್ಲಿ ಸೇರ್ಕೊಂಡು ಆಡಿಷನ್ ಅಲ್ಲಿ ಭಾಗವಹಿಸ್ತಾ ಇದ್ದೀರಾ, ಯಾರು ಕೂಡ ಅಲ್ಲಿ ಮಹಿಳೆಯರಿಲ್ಲ, ನಿಮ್ಮನ್ನ ಅಟ್ಲೀಸ್ಟ್ ಪ್ರಶ್ನೆಗಳನ್ನ ಕೇಳೋದಕ್ಕೂ ಕೂಡ ಮಹಿಳೆಯರಿಲ್ಲ ಅನ್ನೋದಾದ್ರೆ ಯಾವ ರೀತಿ ಆಡಿಷನ್ ನಡೆಸ್ತಾ ಇದಾರೆ ಅಂತ ಅವರು? ಆಮೇಲೆ ನಾವು ಕೇಳಕ್ ಹೋದ್ರು ನಮ್ಮನ್ನ ಮಾತಾಡಕ್ ಬಿಡ್ತಿಲ್ಲ ಸರ್ ಅಲ್ಲಿ. ನಮ್ಮನ್ನ ಹೊರಗಡೆ ಕಳಿಸ್ತಿದ್ದಾರೆ, ಹೋಗಿ ಹೊರಗಡೆ. ಅಂದ್ರೆ ನೀವು ಒಳಗಡೆನೆ ವಿರೋಧ ಮಾಡಿದಿರಿ ಇದಕ್ಕೆ? ನೀವು ಹೋದ ತಕ್ಷಣಕ್ಕೆ ಈ ರೀತಿಯಾಗಿ ಪ್ರಶ್ನೆ ಕೇಳೋದಕ್ಕೇನೆ ವಿರೋಧ ಮಾಡಿ ಅಲ್ಲಿ ಗಲಾಟೆ ಮಾಡಿದೀರಾ, ಈ ರೀತಿ ಅಂತ ಪ್ರಶ್ನೆ ಯಾಕೆ ಕೇಳ್ತಿದ್ದೀರಿ ಅಂತ. ಅದಾದ ನಂತರ ಏನಾಯ್ತು ಸರ್? ಅಲ್ಲಿ ಸ್ಟೇಜ್ ಅಲ್ಲಿ ಮಾತಾಡಕ್ ಹೋದಾಗ ಎಲ್ಲರೂ ಪ್ರಶ್ನೆ ಏನ್ ಗೊತ್ತಾ ಸರ್, ನಿಮ್ದು ಆಡಿಷನ್ ಆಯ್ತಾ ಇಲ್ವಾ, ಆಡಿಷನ್ ಆಯ್ತೋ ಇಲ್ವೋ ಸೆಕೆಂಡರಿ, ಅಲ್ಲಿ ಒಳಗಡೆ ಆಗ್ತಿರೋದು ಕರೆಕ್ಟಾ ಇಲ್ವೋ ಅದನ್ನ ಫಸ್ಟ್ ತಿಳ್ಕೊಳ್ಳಿ ಅಂತ ಹೇಳಿದೆ ಸರ್. ಅದಕ್ಕೂ ನನ್ನ ಮೇಲೆ ಎಲ್ಲ ಫುಲ್ ಶೌಟ್ ಮಾಡ್ತಿದ್ದಾರೆ ಸರ್. ಅಲ್ಲ, ಕೆಲವೊಂದಷ್ಟು ಜನ ಇವೆಲ್ಲವೂ ಕೂಡ ಕಾಮನ್ ಅನ್ನುವಂತ ರೀತಿಯಲ್ಲೂ ಕೂಡ ಕೆಲವೊಂದಷ್ಟು ಯುವತಿಯರು ರಿಯಾಕ್ಟ್ ಮಾಡ್ತಾ ಇದ್ರು. ಹೌದು ಸರ್. ಇನ್ನೊಬ್ರು ಯಾರೋ ಒಬ್ರು ಸೆಲೆಬ್ರಿಟಿ ಬಂದಿದ್ರು ಸರ್, ಅವರೇ ಈ ಮಾತು ಹೇಳಿದ್ರು. ಅವ್ರ ಹೆಸರು ನನಗೆ ಗೊತ್ತಾಗಿಲ್ಲ, ಬಟ್ ಅವರೇ ಹೇಳಿದ್ರು. ಏನಂತ ಹೇಳಿದ್ರು? ಹಳ್ಳಿ ಪೇಟೆ ಹುಡುಗಿರಲ್ವಾ, ಇದೆಲ್ಲ ಅವ್ರು ಕಾಮನ್ ಅಂತ ಹೇಳಿದ್ರು ಸರ್. ಅಂದ್ರೆ ಇನಿಷಿಯಲ್ ಆಗಿ ನಿಮ್ಗೂ ಕೂಡ ಸಪೋರ್ಟ್ ಸಿಗ್ಲಿಲ್ಲ ಈ ರೀತಿಯಾಗಿ ಗಲಾಟೆ ಮಾಡಿದಾಗ? ಹೌದು ಸರ್, ಹೌದು ಸರ್. ಇವ್ರು ಅಲ್ಲಿ ಗಲಾಟೆ ಸ್ಟಾರ್ಟ್ ಆದಾಗ ಕಿಟ್ಟಿ ಸರು ಮತ್ತೆ ಇನ್ನು ಲಾಸ್ಟ್ ಟೈಮ್ ಸೀಸನ್ ವಿನ್ ಆದ ಇಬ್ರು ಹುಡುಗಿರು ಅವ್ರಿಬ್ರು ಬಂದಿದ್ರು ಸರ್ ಪ್ರಮೋಟ್ ಮಾಡಕ್ಕೆ. ಸೊ ಅವರೆಲ್ಲ ಒಂದು ಕ್ಲಾಸ್ ರೂಮ್ ಹೋಗಿ ಏನೇನೋ ಮಾತಾಡ್ತಿದ್ರು ಸರ್, ಫುಲ್ ಡೋರ್ ಕ್ಲೋಸ್ ಮಾಡಿ ಏನೇನೋ ಮಾತಾಡಿದ್ರು. ಆಮೇಲೆ ಹೊರಗಡೆ ಬಂದ್ಮೇಲೆ ಬನ್ನಿ ಸ್ಟೇಜ್ ಅಲ್ಲಿ ಮಾತಾಡೋಣ ಅಂತ ಅನ್ಕೊಂಡು
ನಮ್ಮನ್ ಕರ್ಸಿದ್ರು ಸ್ಟೇಜ್ ಅಲ್ಲಿ ಮಾತಾಡಕ್ಕಂತೂ ಚಾನ್ಸೇ ಕೊಟ್ಟಿಲ್ಲ ಸರ್. ಅಂದಾಜು ಎಷ್ಟು ಜನ ಬಂದಿದ್ರು ಹುಡುಗಿರಲ್ಲಿ ಅಂದಾಜು? ಸರ್ ಮೇ ಬಿ 1000 ಮೇಲೆನೆ ಇತ್ತು ಸರ್. 1000 ಜನ ಮೇಲೆ ಇದ್ರು ಸರ್. ಕೊನೆಗೆ ಆಡಿಷನ್ ನಡೀತಾ ಹೇಗೆ ಈಗ ಸದ್ಯ ಆಡಿಷನ್ ನಡೀತಾ ಇದೆಯಾ ಇಲ್ಲ ಅಥವಾ? ಸರ್ ಸ್ಟಾಪ್ ಮಾಡ್ತಿದ್ರು. ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿಸಿದ್ದಾರೆ. ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ತಿದ್ದಾರೆ ಸರ್. ಆದ್ರೆ ಈಗ ಕೆಲವು ಹುಡುಗಿರು ಆಡಿಷನ್ ಬೇಕು ಬೇಕು ಅಂತಿದ್ರು. ನನ್ಗೆ ಆ ವಿಷಯ ಗೊತ್ತಿಲ್ಲ, ನಾನು ಹಂಗೆ ವಾಪಸ್ ಮನೆಗೆ ಬಂದ್ಬಿಟ್ಟೆ ಸರ್. ಓಕೆ, ಅಂದ್ರೆ ನಿಮ್ಮಲ್ಲಿರೋ ಟ್ಯಾಲೆಂಟ್ ಅವರಿಗೆ ಬೇಕಾಗಿಲ್ಲ, ನೀವು ಮಾಡುವಂತ ಡ್ಯಾನ್ಸ್ ಬೇಕಾಗಿಲ್ಲ, ನೀವು ಹಾಡುವಂತ ಆ ಹಾಡುಗಳು ಬೇಕಾಗಿಲ್ಲ, ಅವರಿಗೆ ಕೇವಲ ಇಂಥ ಅಸಂಬದ್ಧ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಹುಡುಗಿರು ಬೇಕಿತ್ತ ಅಂತ? ಹೌದು ಸರ್, ಅದನ್ನ ಮುಂಚೆ ಹೇಳಿದ್ರೆ ನಾವು ಹೋಗ್ತಾನೂ ಇರ್ಲಿಲ್ಲ ಸರ್. ಇನ್ನು ನಿಮ್ ಜೊತೆಗೆ ನಿಮ್ಮ ತಾಯಿ ಕೂಡ ಇದ್ರು ಅಲ್ವಾ ಅಲ್ಲಿಗೆ ಬಂದಂತ ಸಂದರ್ಭದಲ್ಲಿ? ಹೌದು ಸರ್, ಇದ್ರು ಸರ್. ನೀವು ನಿಮ್ಮ ತಾಯಿಯವರಿಗೆ ಒಳಗಡೆ ಬಿಡ್ತಿರ್ಲಿಲ್ವಾ ಸರ್ ಅವರು? ನಿಮ್ಮ ತಾಯಿಯವರಿಗೆ ಫೋನ್ ಕೊಡ್ಬೋದಾ? ನಿಮ್ಮ ತಾಯಿಯವರಿಗೆ ಕೊಡ್ತೀನಿ, ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಹೇಳಿ ಮೇಡಮ್, ಈಗ ನೀವು ಅಲ್ಲಿ ಹೋಗಿದ್ರಿ, ಆ ರಿಯಾಲಿಟಿ ಶೋನ ಆಡಿಷನ್ ಟೈಮಲ್ಲಿ ನೀವು ಕೂಡ ಹೋಗಿದ್ರಿ, ದೊಡ್ಡ ಗಲಾಟೆ ಆಯ್ತು. ಈ ರೀತಿಯಾದಂತ ಅಸಂಬದ್ಧ ಪ್ರಶ್ನೆಗಳು ಕೇಳೋದು ಎಷ್ಟು ಸರಿ ಅಂತ ಮಕ್ಕಳಿಗೆ? ಸರ್ ಅವರು ಆಡಿಷನ್ ಮಾಡ್ತಾ ಇರೋದೇ ಟೋಟಲಿ ಸರಿ ಇಲ್ಲ. ಈಗ ಹೆಣ್ಮಕ್ಳು ಒಳಗಡೆ ಹೋಗುವಾಗ 10 ಜನ ಗಂಡ್ಮಕ್ಳು ಅಲ್ಲಿದ್ದಾರೆ, ನಮ್ಮನ್ ಬಿಟ್ರೆ ಏನಾಗುತ್ತೆ ಅವ್ರಿಗೆ? ಅವ್ರ ಜೊತೆ ಹೋಗ್ತಾರೆ. ಅವ್ರು ಮಾಡ್ತಾ ಇರೋದು ಒಂದೊಂದೊಂದು ತಪ್ಪೆ ಅಲ್ಲಿ ಮಾಡ್ತಾ ಇರೋದು, ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ನಾವ್ ಯಾವ ಹೆಣ್ಮಕ್ಳು ನಮಗೂ ಗೊತ್ತಾಗ್ತಾರೆ ಈ ತರ ಪ್ರೋಗ್ರಾಮ್ಸ್ಗೆಲ್ಲ. ಅಲ್ಲ, ಏನೇನಾಯ್ತು ಅಂತ ನೀವು ಅಲ್ಲಿ ನಿಮ್ಮ ಮಗಳು ಗಲಾಟೆಯನ್ನ ಮಾಡಿದ್ರು, ಅದಾದ ನಂತರದಲ್ಲಿ ಒಂದಷ್ಟು ಜನ ಪೊಲೀಸರು ಕೂಡ ಬಂದ್ರು, ಏನೇನ್ ನಡೀತು ಅಂತ ಮೇಡಮ್ ಅಲ್ಲಿ? ಬಂದ್ರು, ಹುಡುಗ ಚಾನಲ್ ಅವರ ಯಾರು ಗೊತ್ತಿದ್ದಾರೆ, ಅವ್ರು ಬಂದು ನನ್ನ ಹತ್ರ ಹಿಡಿದ್ರು, ಒಂದ್ ಚಾನಲ್ ಬಗ್ಗೆ ಇನ್ನೊಂದ್ ಚಾನಲ್ ಬಗ್ಗೆ ಹಿಂಗ್ ಕಂಪ್ಲೇಂಟ್ ಮಾಡ್ಬೋದಾ, ಇದೆಲ್ಲ ನಡೆಯಲ್ಲ, ಅವ್ರು ಯಾವತ್ತಿದ್ರು ಒಂದೇ ಆಗೋದು, ನೀವೇನಕ್ಕೆ ಅವ್ರನ್ನ ಮಾತಾಡಕ್ ಬಿಟ್ಟಿದ್ದೀರಾ ಅಂತ ಹೇಳಿದ್ರು. ಅಲ್ಲ, ಇಂತ ಕೆಟ್ಟ ಪದಗಳನ್ನ ಬಳಸಿ ಬಂದಂತ ಹೆಣ್ಣು ಮಕ್ಕಳಿಗೆ ಅಶ್ಲೀಲ ಪದಗಳನ್ನ ಬಳಸಿ ಪ್ರಶ್ನೆ ಕೇಳಿದಾಗ ಯಾರು ಕೂಡ ಒಂದಾಗೋದಿಲ್ಲ ಅಂತ ನಾವ್ ಹೇಳ್ದೆ. ಆಮೇಲೆ ಬಾಮ ನೀನ್ ಹೋಗೋಣ, ಅವ್ರು ನೋಡ ಯಾವ ತರ ಮಾತಾಡ್ತಿದ್ದಾರೆ, ಯಾರು ಸಪೋರ್ಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು ನಾನ್ ಬಂದೆ. ಅದ್ರಲ್ಲಿ ಒಬ್ರು ಪೊಲೀಸ್ ಹೇಳ್ತಾರೆ, ನಿಂಗೆ ಇಷ್ಟ ಇಲ್ಲ ಅಂದ್ರೆ ನೀನ್ ಹೋಗ್ತಾ ಇರಮ್ಮ, ಏನು ಕಿಚ್ಚಾಡ್ತೀಯ ಅಂತ ಕೇಳ್ತಾರೆ. ಲೇಡೀಸ್ ಪೊಲೀಸ್, ಅವ್ರ ಲೇಡೀಸ್ ಆಗಿ ಆತರ ಮಾತಾಡ್ತಾರೆ. ಅಂದ್ರೆ ನಿನಗೆ ಇಷ್ಟ ಇಲ್ಲ ಅಂದ್ರೆ ನೀನು ಹೋಗು, ಗಲಾಟೆ ಮಾಡ್ಬೇಡ ಅಂತ. ಗಲಾಟೆ ಯಾಕೆ ಕಿಚ್ಚಾಡ್ತೀಯ, ಹೋಗಾಚೆ ಅಂತಾರೆ. ಅಲ್ಲಿ ಆಡಿಷನ್ ಅಲ್ಲಿ ಅವ್ರು ಲಾಸ್ಟ್ ಟೈಮ್ ರಿಯಾಲಿಟಿ ಶೋ ಗೆದ್ದಿರೋರು ಕೂಡ ಅದೇ ತರ, ನೀನ್ ಹೋಗಾಚೆ ಕೆಳಗಿರಿ, ಈ ತರ ನಾನು ಅಲ್ಲೇ ಇದ್ದೆ ಒಳಗಡೆ, ಗಲಾಟೆ ನಡಿ ಅಂತಾರ, ಅಲ್ಲೇ ಇದ್ದೆ ನಾನು. ಅಂದ್ರೆ ನಿಮ್ಮನ್ನಲ್ಲಿ ಮಾತಾಡ್ಸಕ್ಕೂ ಬಿಟ್ಟಿಲ್ಲ ಅವ್ರು, ಯಾರನ್ನು ಮಾತಾಡ್ಸಿ. ಅವರು ಕಿಟ್ಟಿ ಅವ್ರು ಇದಾರಲ್ಲ, ಅದು ಸ್ವಲ್ಪ ಕನೆಕ್ಟ್ ಮಾಡ್ತೀರಾ, ನಾನು ಮಾತಾಡ್ಬೇಕು. ಮಾತಾಡಿಸ್ತೀವಿ, ಅವ್ರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀವಿ. ನಿಮ್ಮನ್ನ ಯಾರು ಇನಿಷಿಯಲ್ ಆಗಿ ಸಪೋರ್ಟ್ ಮಾಡ್ಲಿಲ್ವಾ ಅಂತ ಮೇಡಮ್? ನಿಮ್ ಜೊತೆಗೆ ಯಾರು ದನಿಗೂಡಿಸ್ಲಿಲ್ವಾ ಅಂತ? ಇಲ್ಲ, ಅಲ್ಲಿ ಗಲಾಟೆ ಮಾಡೋರು ಯಾರಿಗೂ ಸಪೋರ್ಟ್ ಮಾಡಿಲ್ಲ. ಎಲ್ಲ ಆಚೆ ಹೋಗ್ರಿ ಅಂತ ಎಲ್ಲರಿಗೂ ಕಳ್ಸಿದ್ರು. ಪೇರೆಂಟ್ಸ್ಗೋಸ್ಕರ ಅವರು ಮರ್ಯಾದೆ ಕೊಟ್ಟು ಎಲ್ಲ ಮನೆಗೆ ಹೋಗಿರ್ತಾರೆ, ಯಾರು ನಿಂತ್ಕೊಳ್ಳಲ್ಲ ಅಲ್ಲಿ. ಮಕ್ಳದ್ ಅದೊಂಥರ. ಅಲ್ಲ, ನೀವ್ ಆಗ್ಲೇ ಹೇಳ್ತಿದ್ರಿ ಒಳಗಡೆ ಇಷ್ಟು ಜನ ಹುಡುಗಿರು ಹೋಗ್ತಾ ಇದಾರೆ, ಒಳಗಡೆ ಯಾರು ಕೂಡ ಹೆಣ್ಮಕ್ಳೇ ಇಲ್ಲ, ಅಲ್ಲಿ ಪ್ರಶ್ನೆ ಕೇಳುವಂತ ಜಡ್ಜಸ್ ಯಾರು ಹೆಣ್ಮಕ್ಳೇ ಇಲ್ಲ ಅಂತ ಹೇಳ್ತಿದ್ರಿ. ಒಂದಿಬ್ರು ಇದಾರೆ, ಅವ್ರು ಏನಕ್ಕೆ ಸರ್ ನಮ್ಮನ್ನು ಬಿಡ್ತಾ ಇಲ್ಲ? ಅವ್ರು ನೋಡಿದ್ರೆ ಸ್ಟೇಜಿಂದ ಕೆಳಗಿಳಿಂತಾರೆ, ಕೇಳಕ್ ಹೋದ್ರೆ ನಮ್ ಹುಡುಗಿ ಕೇಳ್ತಾ ಇದಾರೆ ಸ್ಟೇಜಿಂದ ಕೆಳಗಿಳಿಲ್ಲ ಅಂತ. ನಾನು ಅಲ್ಲೇ ಇದೀನಿ, ನಾನು ಕೇಳಿಸ್ಕೊಂತಾನೆ ಇದ್ದೆ. ನಾನು ಮೈಕ್ ಕೊಡಂದ್ರೆ ಮೈಕ್ ಆಫ್ ಮಾಡಿ ಕೊಡ್ತಾರೆ ಅವರು. ಅಲ್ಲ, ರಿಯಾಲಿಟಿ ಶೋ ಅಂದ್ರೆ ನೀವು ಕೂಡ ಆಸೆಯಿಂದ ಕಳ್ಸಿರ್ತೀರಿ ಮಕ್ಕಳನ್ನ, ಏನೋ ಒಂದು ರಿಯಾಲಿಟಿ ಶೋ ನಲ್ಲಿ ಭಾಗವಹಿಸ್ತಾರೆ ಅಂತ. ಈ ರೀತಿಯಾಗಿ ಅಶ್ಲೀಲ ಪ್ರಶ್ನೆಗಳನ್ನ ಕೇಳೋದು ಎಷ್ಟು ಸರಿ ಅಂತ? ಏನು ಸರ್, ಅವ್ರ ಆಡಿಷನ್ ಮಾಡ್ತಾರ ಸರಿ ಇಲ್ಲ ಅನಿಸ್ತು. ಬಾಮ್ಮ ನೀನು ಹೋಗೋಣ, ಅವೆಲ್ಲ ಸಟ್ಟಾಗಲ್ಲ ಬಾ ಅಂತ ಹೇಳ್ದೆ. ತುಂಬಾ ಜನ ನನ್ ಜೊತೆನೂ ಅವ್ರ ಜೊತೆಲಿರೋ ಹುಡುಗಿಯರು ಮಾತಾಡಿದ್ರು, ಏನಂಟಿ ಇವ್ರು ಈ ತರ ಎಲ್ಲ ಮಾತಾಡ್ತಾರೆ, ಇವ್ರು ಸರಿ ಏನಿಲ್ಲ ಈ ತರ ಮಾಡೋದು ಅಂತ. ಅದಕ್ಕೆ ಆಚೆಯಿಂದ ಹುಡುಗರು ಬಂದು ಗಲಾಟೆ ಮಾಡಿದ್ದಾರೆ ಅಲ್ಲಿ. ಪಬ್ಲಿಸಿಟಿ ಆದ್ಮೇಲೆ ಗಲಾಟೆ. ನಾವು ಹೋಗಿದ್ವಿ ಒಳಗಡೆ, ನಾನು ಹೋಗಿದ್ದೆ ಅವಾಗ್ಲೇ. ಆಮೇಲೆ ಅಲ್ಲಿ ಪೊಲೀಸರು ಬಂದ್ರಲ್ವಾ? ಆಮೇಲೆ ಅಲ್ಲಿ ಪೊಲೀಸರು ಬಂದು ಅವ್ರ ಜೊತೆಗೆಲ್ಲ ಮಾತುಕತೆ ನಡೆಸಿದ್ರು. ಆಮೇಲೆ ಪೊಲೀಸ್ ಅವ್ರು ಏನು ಕಾಮಾಗಿ ಮಾತಾಡ್ತಾರ, ಅವರು ಇಷ್ಟ ಇಲ್ಲ ಅಂದ್ರೆ ಹೋಗ್ರಿ, ಇಷ್ಟ ಇಲ್ಲ ಅಂದ್ರೆ ಹೋಗ್ರಿ, ಇಲ್ಲ ಕಂಪ್ಲೇಂಟ್ ಬರ್ಕೊಡಿ, ಕೇಸ್ ಹಾಕ್ರಿ, ಅಷ್ಟು ಬಿಟ್ರೆ ಬೇರೆ ಏನು ಹೇಳಲ್ಲ ಅವ್ರು, ಬೇರೆ ಇನ್ನೇನೂ ಹೇಳಲ್ಲ. ಹೌದು. ಆಮೇಲೆ ಏನಾದ್ರು ಪೊಲೀಸರು ಬಂದು ಅಲ್ಲಿ ನಿಲ್ಸಿದ್ರ ಅಂತ? ಅಂದ್ರೆ ಈಗ ಆಡಿಷನ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆ ಅಲ್ವಾ? ಏನೋ ಗೊತ್ತಿಲ್ಲ ಸರ್, ನಮ್ಗೆ ಬೇಕೇ ಬೇಕು ಅಂತ ಕೇಳ್ತಾ ಇದ್ರು, ಏನ್ ನಡೆಸ್ತಾ ಇದಾರೆ ಏನೋ ಗೊತ್ತಿಲ್ಲ. ಬಂದ್ಬಿಟ್ವಿ ನಾವು. ಓಕೆ ಓಕೆ ಓಕೆ, ಧನ್ಯವಾದ ಮೇಡಮ್ ಟಿವಿ9 ಜೊತೆ
ಮಾತಾಡಿದ್ದಕ್ಕೆ. ಮತ್ತೆ ನಿಮ್ಮ ಜೊತೆಗೆ ಮತ್ತೆ ಮಾತಾಡ್ತೀನಿ, ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೂಡ ಪಡಿತೀನಿ. ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು. ಜೊತೆಗೆ ಆಡಿಷನ್ ಅಲ್ಲಿ ಭಾಗವಹಿಸಿರುವಂತಹ ಹಲವಾರು ವಿದ್ಯಾರ್ಥಿನಿಯರು ಗರಂ ಆಗಿ ಮಾತನಾಡ್ತಾ ಇದ್ರು, ಅಶ್ಲೀಲ ಪ್ರಶ್ನೆಗಳನ್ನೇ ಕೇಳ್ತಾ ಇದ್ರು, ಕೇವಲ ಬೇರೆ ಬೇರೆ ಆದಂತಹ ಲ್ಯಾಂಗ್ವೇಜ್ ಗಳನ್ನೇ ಯೂಸ್ ಮಾಡ್ತಾ ಇದ್ರು ಅನ್ನುವಂತ ಆರೋಪ ಮಾಡ್ತಾ ಇದ್ರು. ಈ ಕಾರಣಕ್ಕಾಗಿಯೇ ನಾವು ಆಡಿಷನ್ ನಿಂದ ಹೊರಗಡೆ ಬಂದು ಗಲಾಟೆಯನ್ನ ಮಾಡಿದ್ವಿ. ಆದ್ರೆ ಆಡಿಷನ್ ನಲ್ಲಿ ಇದ್ದಂತ ಕೆಲವೊಂದಷ್ಟು ಮಹಿಳೆಯರು ಕೂಡ ಅದನ್ನ ಕೂಲಾಗಿ ತೆಗೆದುಕೊಂಡು ನಿಮಗೆ ಇಷ್ಟ ಇಲ್ಲ ಅಂದ್ರೆ ಅಲ್ಲಿಂದ ಹೋಗ್ಬಿಡಿ ಅನ್ನುವಂತ ನಿಟ್ಟಿನಲ್ಲಿ ಮಾತುಗಳನ್ನ ಹೇಳ್ತಾ ಇದ್ರು. ಜೊತೆಗೆ ಅಲ್ಲಿಯೇ ಇದ್ದಂತ ಮಹಿಳಾ ಪೊಲೀಸ್ ಪೇದೆ ಕೂಡ ಇಷ್ಟ ಇಲ್ಲ ಅನ್ನೋದಾದ್ರೆ ಇಲ್ಲಿಂದ ಹೊರಡಿ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ರು. ಓಕೆ, ಇಷ್ಟೊತ್ತು ಮಾತಾಡ್ತಾ ಇದ್ರು, ಅದ್ರ ಬಗ್ಗೆ ಅಪ್ಡೇಟ್ಸ್ ಅನ್ನು ಕೂಡ ಕೊಡ್ತಾ ಇದ್ರು. ಮೇಡಮ್, ನೀವು ಅಲ್ಲಿ ಹೋದಂತ ಸಂದರ್ಭದಲ್ಲಿ ಏಕಾಏಕಿ ಈ ರೀತಿಯಾದಂತ ಪ್ರಶ್ನೆ ಕೇಳಿದಾಗ ಕೇವಲ ಅವ್ರಿಗೆ ಮಾತ್ರ ಕೇಳಿದ ಅಥವಾ ಇನ್ನುಳಿದಿರುವಂತ ಕೆಲವೊಂದಷ್ಟು ಬಂದಿರುವಂತ ಹುಡುಗಿರಿಗೂ ಅದೇ ರೀತಿಯಾದಂತ ಪ್ರಶ್ನೆಯನ್ನ ಕೇಳಿದ್ರ? ನಿಮ್ ಜೊತೆಗೆ ಮಾತಾಡ್ತೀನಿ. ಇನ್ನೊಬ್ಬ ನೊಂದ ಯುವತಿ ನಮ್ ಜೊತೆಗೆ ಮಾತಾಡೋದಕ್ಕೆ ರೆಡಿ ಇದ್ದಾರೆ, ಅವ್ರ ಜೊತೆಗೂ ಕೂಡ ಮಾತಾಡ್ತೀನಿ. ಹೇಳಿ, ಯಾವ ರೀತಿಯಾಗಿ ನಿಮ್ಗೆ ಅಲ್ಲಿ ತೊಂದರೆ ಆಯ್ತು ಆಡಿಷನ್ ನಲ್ಲಿ? ಯಾವ ರೀತಿಯಾದಂತ ಪ್ರಶ್ನೆಯನ್ನ ನಿಮಗೂ ಕೂಡ ಕೇಳಿದ್ರು ಅಲ್ಲಿ? ಹಾ ಸರ್, ಆಡಿಷನ್ ಅಲ್ಲಿ ಅಂದ್ರೆ ನನ್ನ ಹತ್ರ ಏನು ಅವ್ರು ಅಸಭ್ಯವಾಗಿ ಏನು ಪ್ರಶ್ನೆ ಮಾಡ್ಲಿಲ್ಲ. ಮೀನ್ಸ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಂಗೆ ಅಪ್ಲಿಕೇಶನ್ ಓಪನ್ ಮಾಡಿ ನನ್ನ ಹೆಸರು ಏನು ಅಂತ ಕೂಡ ತಿಳ್ಕೊಳ್ಳೋಷ್ಟು ಪೇಷನ್ಸ್ ಅವ್ರಿಗಿಲ್ಲ. ಏನ್ ಮಾಡ್ತಾ ಇದಾರೆ, ನನ್ನ ಹೆಸರು ನಾನೇ ಹೇಳ್ಕೊಂತಾ ಇದ್ದೀನಿ, ಮಧ್ಯದಲ್ಲಿ ಎದ್ದೋಗ್ತಾ ಇದಾರೆ. ಅವ್ರು ಆಡಿಷನ್ ಮಾಡ್ತಾ ಇರೋ ಒಂದು ಲೇಡಿ ಎದ್ದೋಗ್ತಾ ಇದಾರೆ ಹೊರಗಡೆ. ನಾನ್ ಮಾತಾಡ್ತಾ ಇದ್ದೀನಿ, ನನ್ ಬಗ್ಗೆ ನಾನು ಹೇಳ್ಕೊಂತಾ ಇದ್ದೀನಿ, ಅವ್ರು ಕೇಳೋ ತಾಳ್ಮೆನೇ ಇಲ್ಲ. ಔಟ್ ಅಂದ್ರು ಅಷ್ಟೇ. ಸೊ ನಿಮಗೆ ಶಾರ್ಟ್ ಲಿಸ್ಟ್ ಮಾಡ್ತೀವಿ ಮೀನ್ಸ್ ಆಡಿಷನ್ ಏನಕ್ಕೆ ಮಾಡ್ಬೇಕು ಸರ್? ನಾವು ಎಷ್ಟೆಷ್ಟೋ ದೂರದಿಂದ ಎಷ್ಟೆಷ್ಟೋ ಕಷ್ಟ ಪಟ್ಕೊಂಡು ಬಂದಿದೀವಿ. ಸೊ ಆಡಿಷನ್ ಏನಕ್ಕೆ ಮಾಡ್ಬೇಕು? ಅವಳು ಪಾಪ ಜೋರಾಗಿ ಅಳ್ತಾ ಇದ್ಲು. ಅವಳಿಗೆ ಸೆಲೆಬ್ರಿಟಿಗಳು ಹೇಳ್ತಾ ಇದ್ದಾರೆ, ನೀನ್ ಆಡಿಷನ್ಗೆ ಹೋಗೇ ಇಲ್ಲ, ಅದ್ ಹೆಂಗೆ ನೀನು ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇದೀಯ ಅಂತ, ಆ ಹುಡುಗಿ ಬಗ್ಗೆ ಔಟ್ ಅಂತ ಹೇಳ್ತಾ ಇದ್ದಾರೆ ಅವಳು ಸೆಲೆಬ್ರಿಟಿ ಒಂದು. ಏಕಾಏಕಿ ಬರಿಯಲ್ಲಿ ಅಪ್ಲಿಕೇಶನ್ ಅನ್ನ ನೋಡಿ ನಿಮ್ಮ ಹೆಸರನ್ನು ನೋಡೋದಿಲ್ಲ, ಏನು ನೋಡೋದಿಲ್ಲ, ಏಕಾಏಕಿ ರಿಜೆಕ್ಟ್ ಅಂತ ಕಳಿಸ್ಬಿಡೋದು. ನಾವು ಮಾತಾಡ್ತಾ ಇರೋದನ್ನ ಇವನ್ ಟಾಸ್ಕ್ ಅಲ್ವಾ ಅದು? ಅಟ್ಲೀಸ್ಟ್ ಒಂದು ಟಾಸ್ಕ್ ಕೊಡಿ, ನಾವಲ್ಲಿ ಮಾಡ್ಲಿಲ್ವಾ, ಸೊ ನೀವ್ ಅನ್ಸಿಟ್ ಅಂತ ಔಟ್ ಅಂತ ಹೇಳಿ, ಸೊ ಓಕೆ ಒಪ್ಕೊಂತೀವಿ. ಏನು ಟಾಸ್ಕ್ ಕೊಡ್ತೀರಾ? ನನ್ನ ಹೆಸರು ಏನು ಅಂತಾನೆ ಗೊತ್ತಿಲ್ಲ ಅವ್ರಿಗೆ. ನಾನು ಹೊತ್ಕೊಂಡ್ ಮಾತಾಡ್ತಾ ಇದ್ದೀನಿ, ನನ್ ಬಗ್ಗೆ ನಾನು ಹೊತ್ಕೊಂಡ್ ಏನಕ್ ಬಂದ್ರಿ ಅಂತ ಕೇಳಿದ್ರು. ಸರ್ ನಾವ್ ಈ ತರ ಅಚೀವ್ ಮಾಡ್ಬೇಕು, ನಮ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಈ ತರ ಹೇಳೋ ಅಷ್ಟರಲ್ಲೇನೆ ಪೇಜ್ ಮುಚ್ಬಿಟ್ಟು ಆಯ್ತು ಶಾರ್ಟ್ ಲಿಸ್ಟ್ ಅಲ್ಲಿ ಮಾಡ್ತೀವಿ. ಅದೇ ಸ್ವಲ್ಪ ಮಿಡಿ ಚಡಿ ಹಾಕೊಂಡ್ ಬಂದಿರುವಂತ ಸ್ಕರ್ಟ್ ಅಲ್ಲಿ ಬಂದಿರುವಂತ ಹುಡುಗಿರಿಗೆ ಚೆನ್ನಾಗಿ ಪ್ರಶ್ನೆ ಮಾಡ್ತೀರಾ, ಚೆನ್ನಾಗಿ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ ಕೂಡ ಹೇಳ್ತೀರಾ. ಮತ್ತೆ ಇಂಥ ಸಂಪತ್ತಿಗೆ ಆಡಿಷನ್ ಯಾಕೆ ಮಾಡ್ಬೇಕಿತ್ತು ಸರ್? ಅಂದ್ರೆ ಅವ್ರಿಗೆ ಸೆಟ್ ಆಫ್ ಮೈಂಡ್ ಅನ್ನ ಇಟ್ಕೊಂಡೇ ಬಂದಿದ್ದಾರೆ ಅವರು, ಪೂರ್ವಾಗ್ರಹ ಪೀಡಿತರಾಗಿ ಇಂಥ ಹುಡುಗಿರನ್ನೇ ನಾವು ತಗೋಬೇಕು ಅಂತ ಹೇಳಿ ಬಂದಂಗಿದೆ ಅವರು. ನಮ್ಮ ವೇಷ ಭಾಷೆ ನೋಡ್ತಾ ಇದ್ದಂಗ್ಲೇ ಗೊತ್ತಾಗುತ್ತೆ ಅವ್ರು ನಮ್ಮನ್ನ ಸೆಲೆಕ್ಟ್ ಮಾಡಲ್ಲ ಅಂತ. ಅಟ್ಲೀಸ್ಟ್ ಸೆಕೆಂಡ್ ರೌಂಡ್ ಆದ್ರೂ ನಾವು ಸೆಲೆಕ್ಟ್, ಫಸ್ಟ್ ರೌಂಡ್ ಅಲ್ಲೇ ನಮ್ಮನ್ನ ಅವ್ರು ಮುಖ ಕೊಟ್ಟು ನೋಡ್ತಾ ಇಲ್ಲ ಅಂದ್ಮೇಲೆ ಸೆಕೆಂಡ್ ರೌಂಡ್ ಹೆಂಗ್ ಸರ್ ಸೆಲೆಕ್ಟ್ ಮಾಡ್ತಾರೆ? ಅಂದ್ರೆ ಕೇವಲ ಬರೀ ನಿಮ್ಗಾದ್ರೆ ಏಕಾಏಕಿ ರಿಜೆಕ್ಟ್ ಅನ್ನ ಮಾಡಿದ್ದಾರೆ, ಇನ್ನು ಕೆಲವೊಬ್ಬರಿಗೆ ಅಶ್ಲೀಲವಾದಂತ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಪಾಪ ಅವ್ಳು ಹೊತ್ಕೊಂಡು ಯಾರೊಬ್ರು ಹೊತ್ಕೊಂಡು ಹೇಳುವಂತ ನೆಸಿಟಿ ಇಲ್ಲ ಸರ್. ಹೌದು ಹೌದು ಹೌದು. ನೀವು ನನ್ನನ್ನ ಮಾತಾಡ್ತಾ ಇದ್ದೀರಾ, ನಾನು ಟಿವಿನಲ್ಲಿ ಬರ್ಬೇಕು ಅಂತ ನನ್ಗೆ ಆಸೆ ಏನಿಲ್ಲ. ನಾನು ಹೇಳ್ತಾ ಇದ್ದೀನಿ ನಿಮ್ಗೆ, ನನ್ನ ಯಾವ್ದೇ ಕಾರಣಕ್ಕೂ ಪಿಕ್ಚರ್ ತೋರ್ಸ್ಬೇಡಿ ಅಂತ. ಯಾರಿಗೂ ಏನ್ ಇಷ್ಟ ಇಲ್ಲ ಟಿವಿನಲ್ಲಿ ಬರ್ಬೇಕು ನಾವು ಅಂತ. ಏನೋ ನಮ್ ಪರ್ಸನಲ್ ಪ್ರಾಬ್ಲಮ್ಸ್ ತುಂಬಾನೇ ಇದೆ ಸರ್. ನಾನು ಹೇಳ್ಕೊಂತಾ ಇದ್ದೀನಿ ಅವ್ರಿಗೆ, ಅದನ್ನ ಕೇಳೋ ತಾಳ್ಮೆ ಇಲ್ದಿರಾ ಆಡಿಷನ್ ಮಾಡ್ತಾ ಇರೋ ಒಂದ್ ಲೇಡಿ ಆ ಮಧ್ಯದಲ್ಲಿ ಎದ್ದೋಗ್ತಾ ಇದ್ದಾರೆ ಅನ್ನೋದು ಎಷ್ಟು ಮಟ್ಟಿಗೆ ಮ್ಯಾನರ್ಸ್ ಅವರಿಗೆ. ಆಮೇಲೆ ಇಂತಹ ಸಂದರ್ಭದಲ್ಲಿ ಆಡಿಷನ್ ಅಲ್ಲಿ ಹೋಗಿರುವಂತ ಹುಡುಗಿರು ರಿಜೆಕ್ಟ್ ಆದ ತಕ್ಷಣಕ್ಕೆ ಒಂದಷ್ಟರ ಮಟ್ಟಿಗೆ ಸಿಟ್ಟಾಗ್ತಾರೆ, ಅಲ್ಲಿಂದ ಹೊರಗಡೆ ಬರ್ತಾರೆ, ಬೇಸರ ವ್ಯಕ್ತಪಡಿಸ್ತಾರೆ. ಆದ್ರೆ ಅಳ್ತಾ ಬರ್ತಾರೆ ಅಂದ್ರೆ ಈ ರೀತಿಯಾಗಿ ಆರೋಪ ಮಾಡ್ತಾರೆ ಅನ್ನೋದಾದ್ರೆ ಏನು ಅಳ್ತಾ ಬರ್ತಾ ಇದಾರೆ? ಏನಕ್ಕೆ ಅಳ್ತಾ ಬರ್ತಾ ಇದಾರೆ? ಇವಾಗ ನಮ್ನ ರಿಜೆಕ್ಟ್ ಮಾಡಿದ್ರು ಫೈನ್, ನಾನು ಹೊರಗಡೆ ಬಂದೆ, ಸೊ ನನ್ಗೇನು ಅಳು ಬರ್ಲಿಲ್ಲ. ಮೀನ್ಸ್ ಕೆಲವರೆಲ್ಲ ಸ್ಟ್ರಾಂಗ್ ಆಗಿರ್ತಾರೆ ಹುಡುಗಿರು, ಹೋಗ್ಲಿ ಇಡು ಪಾಸಿಟಿವ್ ತಗೊಂತಾರೆ. ಕೆಲವರು ತುಂಬಾ ಸೆನ್ಸಿಟಿವ್ ಇರ್ತಾರೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್. ಈಗ ನನ್ಗೆ ಅಪ್ಪ ಇಲ್ಲ ಏನು ಆತರ, ನನ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಆತರ ಇದೆ, ಕಷ್ಟ ಹೇಳ್ಕೊಂತ ಇದೀನಿ ಮೀನ್ಸ್ ಕೇಳೋ ತಾಳ್ಮೆ ಅವ್ರಿಗೆ ಇಲ್ವಲ್ಲ. ಆಡಿಷನ್ ಏನಕ್ಕೆ ಮಾಡ್ಬೇಕು ಸರ್ ಸುಮ್ನೆ? ಮತ್ತೆ ಅಟ್ಲೀಸ್ಟ್ ಬಂದಂತ ಆಡಿಷನ್ಗೆ ಬಂದಿರುವಂತ ಕೆಲವೊಂದಷ್ಟು ಜನಕ್ಕೆ ಅಟ್ಲೀಸ್ಟ್ ಮಾತನಾಡಿಸುವಂತ ಪ್ರಯತ್ನವನ್ನು ಅವ್ರು ಮಾಡಬಹುದಾಗಿತ್ತು. ಮೀನ್ಸ್ ಆ ಹುಡುಗಿ ಹೇಳ್ತಾ ಇದ್ದಾಳೆ, ಅವಳ ಹೆಸರು ಹೇಳ್ಬೋದೋ ಗೊತ್ತಿಲ್ಲ, ಚಿತ್ರ. ಪಾಪ ಅವಳು ವೇದಿಕೆ ಮೇಲೆ ನಿಂತ್ಕೊಂಡು ನನಗೆ ಮೈಕ್ ಕೊಡಿ ಅಂತ ಇವ್ರು ಎಷ್ಟು ನಾಟಕ ಆಡಿದ್ರು ಮೈಕ್ ನ ಆಫ್ ಮಾಡಿದ್ದಾರೆ ಅವಳು ಮಾತಾಡ್ತಾ ಇರ್ಬೇಕಾದ್ರೆ.
ಅದ್ರಲ್ಲಿ ಕೆಲವು ಹುಡುಗಿರು ಇದಾರೆ ನಮ್ಮಲ್ಲಿ ಏನಂದ್ರೆ ಸರ್ ಇನ್ನೊಂದು ಒಗ್ಗಟ್ಟಿಲ್ಲ, ಆ ಹುಡುಗಿ ಮೇಲೆ ಆಪೋಸಿಟ್ ಆಗಿ ಮಾತಾಡಿದ್ರು, ನೀವು ಸೆಲೆಕ್ಟ್ ಆಗ್ಲಿಲ್ಲ ಸೊ ಅದಕ್ಕೋಸ್ಕರ ನೀವು ಇದೆಲ್ಲ ಡ್ರಾಮಾ ಕ್ರಿಯೇಟ್ ಮಾಡಿದ್ವಿ ಅಂತ. ಅಲ್ಲ, ಡ್ರಾಮಾ ಕ್ರಿಯೇಟ್ ಮಾಡೋ ಅವಶ್ಯಕತೆ ಏನಿದೆ? ಒಂದು ಹುಡುಗಿಗೆ ಆಡಿಷನ್ ಅಥವಾ ರಿಯಾಲಿಟಿ ಶೋನೇ ಜೀವನ ಅಲ್ವಲ್ಲ? ಹೌದು ಸರ್, ನಮ್ ಪ್ರೊಫೆಷನಲ್ ಬೇರೆ ಬೇರೆನೆ ಇದೆ, ಏನೋ ಮಾಡ್ಕೊಂತ ಇದ್ದೀವಿ. ಏನೋ ಅಟ್ಲೀಸ್ಟ್ ಎಲ್ಲರಿಗೂ ಒಂದೊಂದು ಗೋಲ್ ಇರುತ್ತೆ, ಅಟ್ಲೀಸ್ಟ್ ಏನೋ ಬಂದಿದಾರಲ್ವಾ ಕೇಳ್ಬೇಕಲ್ವಾ ಕ್ವಶನ್ಸ್. ಆಡಿಷನ್ ಅಂತ ಹೇಳಿದ್ರೆ ಅವ್ರಿಗೇನು ಒಂದು ರೂಲ್ಸ್ ರೆಗ್ಯುಲೇಷನ್ ಇರೋದಿಲ್ವಾ? ಬಂದ್ರು ಪೇಜ್ ಇಸ್ಕೊಂಡು ಇಟ್ಕೊಂಡ್ಬಿಡ್ಬೇಕು, ಗೆಟ್ ಔಟ್ ಅಂತ ಹೇಳ್ಬೇಕು, ಇಷ್ಟೇ ಹೇಳ್ಕೊಟ್ಟಿರೋದು ಅವ್ರಿಗೆ. ಪ್ರೊಫೆಷನಲಿ ನಾನು ಸ್ಟಾಫ್ ನರ್ಸ್ ಸರ್, ಪೇಷಂಟ್ ಬಂದಿದ ತಕ್ಷಣ ಆಯ್ತು ಮಲ್ಕೊಳಮ್ಮ ನಿನ್ಗೇನ್ ರೋಗ ಅಂತ ಕೇಳಲ್ಲ, ಏನು ಇದು ಅಂತಾನೆ ಕೇಳಲ್ಲ, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ನಾನು ನೋಡೋದಿಲ್ಲ, ಇಂಜೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಎಷ್ಟು ಮಟ್ಟಿಗೆ ಸರಿ? ಹೌದು 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 ಹೌದು. ನನ್ನ ಪ್ರೊಫೆಷನಲ್ ಹೇಳ್ಕೊಂತ ಇದೀನಿ, ನಾನು ಆಕ್ಚುಲಿ ನನ್ನ ಪ್ರೊಫೆಷನಲ್ ಸ್ಟಾಫ್ ನರ್ಸ್. ನಾನು ಪೇಷಂಟ್ ಬಂತು ಅವಳ ಹೆಸರು ಕೇಳಲ್ಲ, ಅವಳು ಏನು ಫೀಮೇಲ್ ಮೇಲ್ ನಾನು ಏನು ಕೇಳೋದಿಲ್ಲ, ನಿನ್ಗೆ ರೋಗನ ಅಂತ ಕೇಳ್ತೀನಿ, ಏನೋ ಒಂದು ಇಂಜೆಕ್ಷನ್ ಹಾಕ್ತೀನಿ, ಎಷ್ಟು ಮಟ್ಟಿಗೆ ಸರಿ ಅದು ರೂಲ್ಸಾ? ಇವ್ರು ಮಾಡ್ತಾ ಇರೋದು ಅದನ್ನೇ ಮಾಡ್ತಾ ಇದಾರೆ ಇಲ್ಲಿ. ಹೌದು 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 ಹೌದು. ಇಲ್ಲಿ ಆಡಿಷನ್ ಅಂತ ಕರೆದಿದ್ದಾರೆ. ಈವನ್ ನಾನು ಹೋಗ್ತಾ ಇದ್ದೀನಿ, ನಾನು ಪಾರ್ಟಿಸಿಪೇಟ್, ನನಗೆ ತುಂಬಾ ಕನ್ಸುಗಳು ಇಟ್ಕೊಂಡು ಬೆಳಿಗ್ಗೆ 5 ಗಂಟೆಯಿಂದ ಬಂದು ನಿಂತ್ಕೊಂಡಿದೀವಿ ಸರ್ ಲೈನ್ ಅಲ್ಲಿ. ಏನು ಇಲ್ದಿರೋ ಜಸ್ಟ್ 5 seconds ಅಲ್ಲಿ ಗೆಟ್ ಔಟ್ ಅಂತ ಹೇಳ್ಬಿಟ್ರೆ ನಾನು ಅಷ್ಟು ದಿನದ ಕನ್ಸು ಏನಾಗ್ಬೇಕು? ನಾನು ಸೆಲೆಕ್ಟ್ ಆಗೋ ಸೆಕೆಂಡ್ರಿ, ಅಟ್ಲೀಸ್ಟ್ ನೀವು ರೆಸ್ಪಾಂಡ್ ಮಾಡ್ಬೇಕಲ್ವಾ ಬಂದಿರೋದಕ್ಕೆ. ಓಕೆ 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 ಓಕೆ. ಇದೆಲ್ಲ ಫುಲ್ ಸುಮ್ನೆ ಫೇಕ್ ಸರ್. ಇದು ಆಕ್ಚುಲಿ ಎಲ್ಲ ಸೆಲೆಕ್ಟೆಡ್ ಆಗಿರುತ್ತೆ. ಈಗ ಏನು ಅಂತಂದ್ರೆ ಅವ್ರು ಸೆಲೆಬ್ರಿಟಿಗಳೆಲ್ಲ ಬಂದ್ ಮಾತಾಡಿದ್ರಲ್ಲ, ಆಲ್ಮೋಸ್ಟ್ ಅಲ್ಲ ಅಂತವ್ರಿಗೇನೆ ಫುಲ್ ವೋಟ್ ಮಾಡ್ತಾರೆ ಅಷ್ಟೇ. ಓಕೆ ಓಕೆ ಮೇಡಮ್, ಧನ್ಯವಾದ ಟಿವಿನ ಜೊತೆ ಮಾತಾಡಿದ್ದಕ್ಕೆ. ಇನ್ನೊಬ್ರು ನಮ್ ಜೊತೆಗಿದ್ರಲ್ಲ, ಆಗ್ಲೇ ಮಾತನಾಡ್ತಾ ಇದ್ರು, ಹೇಳ್ತಾ ಇದ್ರು, ಗಲಾಟೆ ಮಾಡಿದಂತ ಯುವತಿ. ಎಕ್ಸಾಕ್ಟ್ ಆಗಿ ನೀವು ಗಲಾಟೆ ಮಾಡಿದ್ದಕ್ಕೇನೆ ಅಲ್ಲಿ ಬರ್ತಾ ಇರುವಂತ ಮಾತುಗಳೇನು ಅಂದ್ರೆ, ಕೆಲವೊಬ್ರು ಬಾಯಿಂದ ಅಂದ್ರೆ ನೀವು ಸೆಲೆಕ್ಟ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಗಲಾಟೆಯನ್ನ ಎಬ್ಬಿಸ್ತಾ ಇದ್ದೀರಾ, ಆರೋಪ ಮಾಡ್ತಾ ಇದ್ದೀರಾ ಅಂತ ಕೂಡ ಮಾತಾಡ್ತಾ ಇದ್ರಂತೆ ಅಲ್ಲಿ. ಇವಾಗ ನಾವು ಯಾರು ನಮಗ್ ಗೊತ್ತೇ ಇಲ್ಲ, ಸೆಲೆಕ್ಟ್ ಮಾಡ್ಲಿಲ್ಲ ಅಂತ ನಾವು ಅವ್ರ ಬಗ್ಗೆ ದೂಷಣೆ ಮಾಡೋದಲ್ಲ. ನಾವು ಚೆನ್ನಾಗಿದ್ದೀವ ಹೋಗ್ಲಿ, ಅವ್ರು ಟಾಸ್ಕ್ ಅಲ್ಲಿ ಎಲ್ಲಾನು ಪ್ರೊಸೀಜರ್ ಪ್ರಕಾರ ಮಾಡಿದಾರ, ಆ ಪ್ರೊಸೀಜರ್ ಕೇಳಿ ಅವ್ರಿಗೆ ಇದೆಯಾ ಅವ್ರ ಹತ್ರ. ಯಾರೋ ಒಬ್ರು ಹೇಳಿದ್ರು ಬಿಡಿ ನಾವು ಸೆಲೆಕ್ಟ್ ಆಗ್ಲಿಲ್ಲ ಸೊ ನಾವ್ ಅದಕ್ಕೆ ಡ್ರಾಮಾ ಮಾಡುದು ಅಂತ ನಾವು ಬೇಕಾದ್ರೆ ಒಪ್ಕೊಂತೀವಿ. ಅವ್ರು ಕರೆಕ್ಟ್ ಪ್ರೊಸೀಜರ್ ಪ್ರಕಾರ ಮಾಡಿದ್ರ, ಕ್ವಶನ್ಸ್ ಕೇಳಿದ್ರ ಅಂತ ಅವ್ರನ್ನ ಕೇಳಿ. ಯಾರೋ ಬಂದ್ರು ಒಂದು 5 seconds ಕೂಡ ನೀವು ನಮ್ ಮುಖಾನು ನೋಡ್ದಿರಾ, ನಮ್ಮ ಹೆಸರು ಕೂಡ ನೋಡ್ದಿರಾ ಔಟ್ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ? ಅದು ಆಡಿಷನ್ ಅಂತಾರ ಎಲ್ಲಾದ್ರು? ಆಗ್ಲೇ ಓಕೆ ಮೇಡಮ್, ಮತ್ತೆ ನಿಮ್ ಜೊತೆಗೆ ಮಾತಾಡ್ತೀನಿ. ಆಗ್ಲೇ ಮತ್ತೆ ತಾಯಿ ಮತ್ತೆ ಮಗಳು ಇಬ್ರು ಕೂಡ ಮಾತಾಡ್ತಾ ಇದ್ರು, ಅವ್ರ ಆರೋಪವನ್ನ ಮಾಡ್ತಾ ಇದ್ರು, ಅವ್ರ ಜೊತೆಗೆ ನಾನು ಮಾತಾಡ್ತೀನಿ. ಈಗ ಹೇಳಿ, ನೀವು ಇವತ್ತು ಬೆಳಗ್ಗೆ ನೀವು ಅಲ್ಲಿಗೆ ಆಡಿಷನ್ಗೆ ಹೋದಂತ ಸಂದರ್ಭದಲ್ಲಿ ನಿಮ್ನ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ರು, ಅದ್ರ ಜೊತೆಗೆ ನೀವು ಸಿಟ್ಟಾದ್ರಿ. ಆದ್ರೆ ಈಗ ಅಲ್ಲಿರುವಂತ ಹೇಳ್ತಾ ಇರೋರು ಕೆಲವೊಬ್ರು ಏನ್ ಹೇಳ್ತಾರೆ ಅಂದ್ರೆ, ನೀವು ಸೆಲೆಕ್ಟ್ ಆಗಿಲ್ಲ ಅದಕ್ಕೆ ನೀವು ಈ ರೀತಿಯಾಗಿ ಆರೋಪ ಮಾಡ್ತಾ ಇದೀರಿ ಅಂತ ನಿಮ್ಮ ಮೇಲೇನೆ ವಾಪಸ್ ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ನಾವ್ ಅಷ್ಟು ಚೀಪ ಆತರ ಎಲ್ಲ ಮಾತಾಡ್ಕೊಳಕ್ಕೆ. ಹೌದು ಹೌದು, ಯಾವ್ದೇ ಒಂದ್ ಹೆಣ್ಣಾಗ್ಲಿ ಅವಳ ಮಾನ ಅವಳಾಗ ಅವಳೆ ಕಳ್ಕೊಳ್ಳೋದು. ನಿಜ 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 ನಿಜ. ಹೌದು ತಾನೆ, ನನ್ನೇನು ಅಷ್ಟು ಚೀಪ, ನನ್ ಈ ತರ ಮಾಡಿದಾರೆ, ಈ ತರ ಕ್ವಶನ್ ಮಾಡಿದಾರೆ ಅಂತ ಹೇಳ್ಕೊಂಡು ನಡಿಯಕ್ಕೆ. ಅಥವಾ ಇದೇ ಜೀವನ ಏನಲ್ವಲ್ಲ ಸರ್. ಈಗ ನಾನ್ ಒಬ್ಳು ಮೇ ಬಿ ಒಂದ್ 5-6 ಜನ ಈ ತರ ಆಚೆ ಬಂದು ಕ್ಯಾಮ್ರಾ ಮುಂದೆ ಮಾತಾಡಿರ್ಬೋದು. ಬೇರೆ ಎಷ್ಟು ಜನಕ್ಕೆ ಈ ತರ ಆಗಿದೆ, ಅವ್ರು ಯಾಕೆ ಹೇಳ್ತಿಲ್ಲ ಹೇಳಿ? ಅವ್ರ ಪೇರೆಂಟ್ಸ್ ಪ್ರಾಬ್ಲಮ್, ಅವ್ರ ಫ್ಯಾಮಿಲಿ ಪ್ರಾಬ್ಲಮ್, ಆತರ ಏನಾದ್ರು ಇರುತ್ತೆ ಬ್ಯಾಕ್ ಗ್ರೌಂಡ್. ಸೊ ಅವ್ರು ಅದಕ್ಕೆ ಆಚೆ ಬರ್ತಿಲ್ಲ. ಹೌದು 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 ಹೌದು. ನಿಮ್ಮಂತ ಧೈರ್ಯ ಇರೋರು ಬಂದು ನೀವು ಮಾತಾಡ್ತೀರಿ, ಆದ್ರೆ ಧೈರ್ಯ ಇಲ್ಲದೆ ಇರೋರು ಒಳಗಡೆ ಕೂತ್ಕೊಂಡು ಈ ರೀತಿ ಅಂತ ಪ್ರಶ್ನೆನ ಕೇಳಿದ್ರಲ್ಲ ಅಂತ ಮನ್ಸಲ್ಲೇ ಬೇಜಾರು ಮಾಡ್ಕೊಂಡು ಹೋದಂತವ್ರು ಎಷ್ಟೋ ಜನ ಇರ್ತಾರೆ ಅಲ್ಲಿ. ಹೌದು ಸರ್, ಆತರ ಇಟ್ಕೊಂಡಿದ್ರೆ ಆ ಪ್ರಾಬ್ಲಮ್ ಅದಕ್ಕೆ ಸಾಲ್ವ್ ಆಗಲ್ಲ. ನೆಕ್ಸ್ಟ್ ಟೈಮ್ ಮತ್ತೆ ಇನ್ನೊಂದು ಆಡಿಷನ್ ಹೋಗ್ತಾರೆ, ಮತ್ತೆ ಅದನ್ನೇ ಫೇಸ್ ಮಾಡ್ಬೇಕು. ಯಾರು ಗೊತ್ತು ಅದೇ ತರ ಆಗುತ್ತೆ ನೆಕ್ಸ್ಟ್ ಟೈಮ್ ಅಂತ. ಇದನ್ನ ನೋಡ್ಕೊಂಡಾದ್ರೂ ಸ್ಟಾಪ್ ಮಾಡ್ಬೇಕು ಸರ್ ಈ ತರ ಮಾಡೋದು. ಅಲ್ಲ, ರಿಯಾಲಿಟಿ ಶೋನೇ ಜೀವನ ಏನಲ್ವಲ್ಲ, ನೀವು ಸುಳ್ಳು ಆರೋಪ ಮಾಡ್ಕೊಂಡು ಓಡಾಡೋದಕ್ಕೆ. ನಾನೀಗ B.Com ಫೈನಲ್ ಇಯರ್ ಮಾಡ್ತಿದ್ದೀನಿ ಸರ್. ನೆಕ್ಸ್ಟ್ ಮುಗಿದ್ರೆ ಇನ್ನೊಂದು MBA ಮಾಡಿದ್ರೆ ನನಗೆ ಆಬ್ವಿಯಸ್ಲಿ ನಾನು ಜಾಬ್ ಸಿಗೇ ಸಿಗುತ್ತೆ. ಹೌದು 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 ಸರ್, ಅದೇ ಸಾಕು ನನಗೆ. ಹಾಗಿರುವಾಗ ಓದ್ಕೊಂಡು ಎಲ್ಲವೂ ಕೂಡ ತಿಳ್ಕೊಂಡಿರುವಂತ ಒಬ್ಬ ಹುಡುಗಿಗೆ ಈ ರೀತಿಯಾಗಿ ಅಸಂಬದ್ಧವಾಗಿ ಅಶ್ಲೀಲವಾದಂತ ಪ್ರಶ್ನೆನ ಕೇಳ್ತಾರೆ ಅನ್ನೋದಾದ್ರೆ ಯಾವ ರೀತಿಯಾದಂತ ಕಂಟೆಸ್ಟೆಂಟ್ ಅವರಿಗೆ ಬೇಕು ಅಂತ? ಹೌದು, ಆ ತರ ಕಂಡಕ್ಟೆನ್ಸ್ ಬೇಕಿದ್ರೆ ಅವ್ರು ಫಸ್ಟ್ ಇನ್ಫಾರ್ಮ್ ಮಾಡ್ಬೇಕಿತ್ತು, ನಂಗೆ ಈ ತರ ಹುಡುಗಿರ ಬೇಕಿತ್ತು ಹೇಳಿದ್ರೆ ನಾವೇನ್ ಹೋಗ್ತೀವಿ ಸರ್. ಈಗ ಫಸ್ಟೇ ಪ್ಯಾಂಪ್ಲೆಂಟ್ ಅಲ್ಲೋ ಅಥವಾ ಅವ್ರು ಕೊಟ್ಟಿರೋ ಯಾವ್ದೋ ಒಂದು ಫಾರ್ಮ್ ಅಲ್ಲೋ ಫಸ್ಟೇ ಹೇಳ್ಬಿಡ್ಬೇಕಿತ್ತು, ಈ ತರದ ಹುಡುಗಿರಿಗೆ ಮಾತ್ರ ಆಡಿಷನ್ ನಡೆಸ್ತೀವಿ ನಾವು, ಅಂತವ್ರು ಮಾತ್ರ ಬನ್ನಿ ಅಂತ. ಹೌದು, ಅಂತವ್ರೆ ಬರ್ತಿದ್ರು. ನಾವು ಬಂದು ನಾವು ಊಟ ತಿಂಡಿ ಎಲ್ಲಾ ಬಿಟ್ಟು ನಮ್ ಟೈಮ್ ವೇಸ್ಟ್ ಮಾಡ್ಕೊಂಡು ಅದ ಅವಶ್ಯಕತೆ ಇರ್ಲಿಲ್ಲ ನಮ್ಗೆ.
ಅದ್ರ ಬದಲು ಬೇರೆ ಯಾವ್ದಾದ್ರು ಮೂವಿ ಆಡಿಷನ್ ಕೆಲವೊಂದು ಇರುತ್ತೆ ಸರ್ ಆಡಿಷನ್, ಕೆಲವರು ಒಳ್ಳೆಯವ್ರು ಇರ್ತಾರೆ. ಚಿಟ್ಟ ಈ ತರ ರೀತಿ ಮಾಡ್ತಾರಲ್ಲ, ಅವ್ರಿಂದ ಇಡೀ ಇಂಡಸ್ಟ್ರಿಗೆ ಹಾಳಾಗುತ್ತೆ. ಹೌದೌದು, ಪಾಪ ಊಟ ತಿಂಡಿ ಎಲ್ಲ ಬಿಟ್ಟು ಆಡಿಷನ್ ಅಲ್ಲಿ ಭಾಗವಹಿಸಬೇಕು ಅಂತ ತುಂಬಾ ದೂರದಿಂದ ಬಂದಿರ್ತೀರಾ, ಈ ರೀತಿ ಆದಾಗ ಬೇಜಾರಾಗುತ್ತೆ. ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಾ ಇರೋದು? ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಾ ಇರೋದು? ಕೇಳಿಸ್ತಾ ಇದೆಯಾ? ಅಲ್ಲ, ತುಂಬಾ ಬೇಜಾರ್ ಪಟ್ಕೊಂಡಿರ್ತೀರಿ, ಯಾಕಂದ್ರೆ ತುಂಬಾ ದೂರದಿಂದ ಬಂದಿರ್ತೀರಿ, ಜೊತೆಗೆ ಊಟ ತಿಂಡಿ ಎಲ್ಲ ಬಿಟ್ಟು ಬೆಳಗ್ಗೆಯಿಂದಲೂ ಕಾಯ್ತಾ ಇರ್ತೀರಿ. ಈಗ ಆಡಿಷನ್ ಬರುತ್ತೆ, ಈಗ ಕ್ಯೂ ಬರುತ್ತೆ, ಆಗ ಕ್ಯೂ ಬರುತ್ತೆ ಅಂತ ಹೇಳಿ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಿದಂತ ಸಂದರ್ಭದಲ್ಲಿ ಬೇಜಾರಾಗುತ್ತೆ ಆಬ್ವಿಯಸ್ಲಿ. ಹೌದು, ಈ ರೀತಿಯಾಗಿ ರಿಯಾಲಿಟಿ ಶೋಗಳಿಗೆ ಹೋಗೋದೇ ಬೇಡವೇನಪ್ಪ ಅಂತ ಅನ್ಸ್ಬಿಡುತ್ತೆ. ಹಂಗೆ ಅನ್ಸುತ್ತೆ ಸರ್. ಮುಂದೆ ಯಾರು ಬರಲ್ಲ, ಯಾವ ಹುಡುಗಿ. ಅಲ್ಲ, ಈಗ ನಿಮ್ಮ ತಾಯಿ ಕೂಡ ಆಗ್ಲೇ ಮಾತಾಡ್ತಾ ಹೇಳ್ತಾ ಇದ್ರು, ಅದು ಆಡಿಷನ್ ಮಾಡುವಂತ ಆ ರೂಲ್ಸ್ ಏನು ಇಲ್ಲ, ಅವರಿಗೆ ಮಾಡ್ತಾ ಇರುವಂತದ್ದೇ ದೊಡ್ಡ ತಪ್ಪು. ಯಾರು ಅಲ್ಲಿ ಹೆಣ್ಣು ಮಕ್ಳು ಇರ್ಲಿಲ್ಲ, ಏನು ಇರ್ಲಿಲ್ಲ, ಪೇರೆಂಟ್ಸ್ ಒಳಗ್ ಬಿಡ್ತಿರ್ಲಿಲ್ಲ ಸರ್. ಅಲ್ಲ, ನೀವು ಆಗ್ಲೇ ಹೇಳ್ತಾ ಇದ್ರಿ ಅಸಂಬದ್ಧ ಪ್ರಶ್ನೆಗಳನ್ನೇ ಕೇಳ್ತಾ ಇದ್ರು. ಅದನ್ನ ಬಿಟ್ಟು ನೀವು ಹಾಡು ಹೇಳಿ, ನೀವು ಡ್ಯಾನ್ಸ್ ಮಾಡಿ, ನಿಮ್ಮ ಹತ್ರ ಇರೋ ಟ್ಯಾಲೆಂಟ್ ಏನು, ಒಂದೊಮ್ಮೆ ನೀವು ಪ್ಯಾಟೆ ಹುಡುಗಿರು, ಒಂದೊಮ್ಮೆ ಹಳ್ಳಿಗೆ ಹೋದಂತ ಸಂದರ್ಭದಲ್ಲಿ ನೀವು ಯಾವ ರೀತಿಯಾಗಿ ವರ್ತನೆಯನ್ನ ಮಾಡ್ತೀರಿ ಅನ್ನೋಂಥದ್ದನ್ನ ನಿಮ್ ಕೈಯಿಂದ ಮಾಡಿಸ್ಬೋದಾಗಿತ್ತು. ಅದನ್ನ ಒಂದು ಟಾಸ್ಕ್ ಅನ್ನ ಕೊಟ್ಟು ಮಾಡಿಸಿ ಅದರಲ್ಲಿ ಆಡಿಷನ್ ಅನ್ನ ಮಾಡಿ ತಗೋಬಹುದಾಗಿತ್ತು. ಹಲೋ, ಅಲ್ಲ, ಈಗ ನಿಮ್ಗೊಂದು ಟಾಸ್ಕ್ ಅನ್ನ ಕೊಟ್ಟು ಅಥವಾ ಹಳ್ಳಿ ಲೈಫ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಟಾಸ್ಕ್ ಅನ್ನ ಕೊಟ್ಟು ನಿಮ್ಮನ್ನ ಆಡಿಷನ್ ಮಾಡ್ಬೋದಿತ್ತು. ಹೌದು ಸರ್, ಹಂಗೆ ಮಾಡ್ಬೇಕಿತ್ತು. ಅದನ್ನ ಬಿಟ್ಟು ಏಕಾಏಕಿ ಅಶ್ಲೀಲ ಪದಗಳನ್ನ ಕೇಳಿದ್ರೆ ಏನ್ ಮಾಡ್ತಾರೆ ಪಾಪ ಹುಡುಗಿರು? ಹೌದು, ನೆಕ್ಸ್ಟ್ ಟೈಮ್ ಯಾರು ಮುಂದೆ ಬರಲ್ಲ ಸರ್ ಈ ತರ ಮಾಡಿದ್ರೆ. ಓಕೆ, ಮತ್ತೆ ನಿಮ್ ಜೊತೆಗೆ ಮಾತಾಡ್ತೀನಿ. ಸ್ಟಾಫ್ ನರ್ಸ್ ಆಗಿದ್ರಲ್ಲ, ಅವ್ರು ನಮ್ ಜೊತೆಗೆ ಮಾತಾಡ್ತಾ ಇದ್ರು, ಸಾಕಷ್ಟು ವಿಷಯಗಳನ್ನ ಹೇಳ್ತಾ ಇದ್ರು. ಮೇಡಮ್, ನೀವು ಹೋದಂತ ಸಂದರ್ಭದಲ್ಲಿ ನಿಮ್ಮನ್ನ ಏನು ಅಂತ ಮಾತಾಡ್ಸಲಿಲ್ಲ, ಎತ್ತ ಅಂತ ಮಾತಾಡ್ಸಲಿಲ್ಲ, ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ ಅಂತ ಏನು ಕೇಳಲೇ ಇಲ್ವಾ ಅವರು? ಕೇಳಲಿಲ್ಲ ಸರ್, ಖಂಡಿತ ಕೇಳಲಿಲ್ಲ ಅವರು. ನನ್ನ ಹೋಗಿದ ತಕ್ಷಣ ಒಳಗಡೆ ಅಪ್ಲಿಕೇಶನ್ ಫಾರ್ಮ್ ಏನ್ ಫಿಲ್ ಮಾಡಿದೀನಿ, ಈವನ್ ಒಂದ್ ಲೇಡಿ ಒಂದ್ ಜೆಂಟ್ಸ್ ಕೂತ್ಕೊಂಡಿದ್ರು, ಅವ್ರು ಪ್ರಶ್ನೆ ನಿನ್ ಹೆಸರೇನು ಅಂತ ಕೂಡ ಕೇಳಲಿಲ್ಲ. ನನ್ ಪಾಡಕ್ ನಾನೇ ಹೇಳ್ಕೊಂತ ಇದ್ದೀನಿ, ಬ್ಯಾಗ್ ಇಟ್ಬಿಟ್ಟು ಸರ್ ನಿಂಗೆ ನಾನು ಹೇಳ್ತಾ ಇದ್ದೀನಿ, ನನ್ ಬ್ಯಾಕ್ ಗ್ರೌಂಡ್ ಹಿಂಗಿದೆ ಸರ್, ನಾನು ಅಟ್ಲೀಸ್ಟ್ ಏನಕ್ ಬಂದಿದ್ದೀರಾ ಅಂತ, ಹೊರಗಡೆ ಬಂದಿರೋ ಹುಡುಗಿ ಏನಕ್ ಬಂದಿದ್ದೀರಾ ಅಂತ ಕೇಳ್ತಾರೆ ಅಂತ ಹೇಳೋದಕ್ಕೆ ನಾನು ಹೇಳ್ಕೊಂತ ಇದ್ದೀನಿ. ಕೇಳೋ ತಾಳ್ಮೆ ಇಲ್ದಿರ ಅರ್ಧದಲ್ಲಿ ಎದ್ದು ಹೋಗ್ತದ್ರಿ, ಇದು ಎಷ್ಟು ಮಟ್ಟಿಗೆ ಮ್ಯಾನರ್ಸ್ ಅವರಿಗೆ. ಹೌದು 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 ಹೌದು, ನಿಜ. ಅಟ್ಲೀಸ್ಟ್ ಕೇಳ್ತಾ ಇದ್ದಾರೆ, ಫೈಲ್ ನಲ್ಲಿ ಇಟ್ಬಿಟ್ಟು ಹಿಂಗ ಅರ್ಧದಲ್ಲಿ ಎದ್ದೋಗ್ತಾ, ಈವನ್ ನನ್ನ ಹೆಸರು ಕೂಡ ಗೊತ್ತಿಲ್ಲ ಅವಳಿಗೆ. ಅವರು ಅಷ್ಟೇನೆ ಶಾರ್ಟ್ ಲಿಸ್ಟ್ ಅಲ್ಲಿ ಬರುತ್ತೆ, ಔಟ್. ಏನ್ ನಾವ್ ಭಿಕ್ಷೆ ಮಾಡಕ ಹೋಗಿದ್ದೀವಿ ಅಲ್ಲಿ. ಹೌದು 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 ಹೌದು. ಬೆಳಗ್ಗೆ ನನ್ನ ಅವಳು ಸೆಲೆಬ್ರಿಟಿ ಹೇಳ್ತಾ ಇದ್ದಾಳಲ್ಲ, ಯಾರೋ ಅವ್ರು ಬಂದಿರೋರು, ಅವಳ ಹೆಸರು ಹೇಳ್ಬಾರ್ದು, ಆಳ್ದಿದ್ದೋಗ್ಲಿ. ಆಕ್ಚುಲಿ ಮ್ಯಾನರ್ಸ್ ಇಲ್ದಿರ ಅವ್ರ ಆತರ ಮಾತಾಡ್ತಾರಲ್ವಾ, ಅವರು ಈ ಸ್ಟೇಜ್ ಇಂದಾನೆ ಹೋಗಿರೋದು ಅನ್ನೋದನ್ನ ಮರ್ತು ಮಾತಾಡಿದ್ಲ ಅವಳು. ಆ ಶೆರ್ಲಿ ಅನ್ನೋ ಹುಡುಗಿಗೆನೆ ಎಷ್ಟು ಜೋರಾಗಿ ಅವನೊಂದು ಅವಳ ಇರ್ಬೇಕು ಅವನು. ಅಲ್ಲ, ಹೆಸರನ್ನ ಹೇಳ್ಬೇಡಿ, ಯಾರ ಹೆಸರನ್ನ ಬಳಸಬೇಡಿ, ಅಲ್ಲಿ ಬಂದಂತ ಒಂದು 50 ಹೆಸರನ್ನ ಬಳಸಬೇಡಿ. ಯಾವ ರೀತಿಯಾಗಿ ಮಾತಾಡ್ತಾ ಇದ್ರು, ಏನ್ ಹೇಳ್ತಾ ಇದ್ರು? ಅವಳು ಹೊತ್ಕೊಂಡ್ ಹೇಳ್ತಾ ಇದಾರೆ, ಎಲ್ಲಾ ಹುಡುಗಿರು ಸಪೋರ್ಟ್ ಮಾಡಿ ಇಂಥವ್ರಿಗೆ ಈ ತರ ಮಾಡ್ತಾ ಇದಾರಲ್ವಾ, ಅಶ್ಲೀಲವಾದ ಪ್ರಶ್ನೆಗಳನ್ನ ಕೇಳ್ತಾ ಇದಾರೆ, ಇಂಥದ್ದು ಬೇಡ ಅಂತ ಹೇಳಿ ಅಂತ. ಆ ಹುಡುಗಿದೆಲ್ಲ ವಿ ಫಾರ್ ಆಡಿಷನ್. ಅವಳು ಹೇಳ್ತಾ ನೀನ್ ಆಡಿಷನ್ ಬಂದೇ ಇಲ್ಲ, ನಿನಗ್ ಮಾತಾಡೋ ರೈಟ್ಸ್ ಎಲ್ಲ ಗೆಟ್ ಔಟ್ ಅಂತ ಹೇಳ್ತಾ ಇದ್ದಾಳು. ಗೆಟ್ ಔಟ್ ಅಂತ ಹೇಳಿ ಕಳಿಸ್ತಾ ಇದಾರೆ ಅಲ್ಲಿಂದ. ಹೌದು, ಅಲ್ಲ, ನಿಮ್ಮ ಹತ್ರ ಇರೋ ಟ್ಯಾಲೆಂಟ್ ಏನು ಅಂತ ಕೇಳ್ಬೋದಿತ್ತು ಒಂದೊಮ್ಮೆ. ಟ್ಯಾಲೆಂಟ್ ಅಲ್ಲ ಸರ್, ನಮ್ಮ ಹೆಸರು ಕೂಡ ಕೇಳದೆ ಇರೋ. ಅಲ್ಲ ಮೇಡಮ್, ಈಗ ಒಂದು ಆಡಿಷನ್ ನಡೆಸ್ತಾರೆ ಅಂದ್ರೆ ಆಡಿಷನ್ ಗೆ ಬಂದಿರೋರ ಹತ್ರ ಟ್ಯಾಲೆಂಟ್ ಏನಿದೆ, ಅಥವಾ ಈಗ ಆಡಿಷನ್ ನಡೆಸ್ತಾ ಇರೋದು ಯಾವ್ದೋ ಒಂದು ಹಳ್ಳಿ ಲೈಫ್ ಸಂಬಂಧಪಟ್ಟ ಹಾಗೆ. ಪಾಟೆ ಹುಡುಗರು ಇರ್ತಾರೆ, ಅವರಿಗೆ ಹಳ್ಳಿ ಲೈಫ್ ಅಂದ್ರೆ ಗೊತ್ತಿರಲ್ಲ. ಆ ಹಳ್ಳಿ ಲೈಫ್ ಸಂಬಂಧಪಟ್ಟ ಹಾಗೆ ಯಾವ್ದಾದ್ರು ಒಂದು ಟಾಸ್ಕ್ ಅನ್ನ ಕೊಟ್ಟು ಅದನ್ನ ಮಾಡಿಸಬಹುದಿತ್ತು. ಅಥವಾ ಹಳ್ಳಿ ಲೈಫ್ ಹೇಗಿರುತ್ತೆ, ನಿಮಗೆ ಏನ್ ಗೊತ್ತು, ಹಳ್ಳಿ ಲೈಫ್ ಬಗ್ಗೆ ಏನ್ ಗೊತ್ತು ಅಂತ ಪ್ರಶ್ನೆಗಳನ್ನ ಕೇಳ್ಬೋದಿತ್ತು. ಅಥವಾ ಹಳ್ಳಿ ಕಡೆಗಳಲ್ಲಿ ನೀವು ಹೋದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತೀರಾ ಅನ್ನೋದು ಕೂಡ ಕೇಳ್ಬೋದಿತ್ತು. ಅವೆಲ್ಲವನ್ನ ಬಿಟ್ಟು ಏಕಾಏಕಿ ಬಂದಂತ ಸಂದರ್ಭದಲ್ಲಿ ನಿಮ್ಮ ಮುಖ ನೋಡೋದು, ನಿಮ್ಮ ವೇಷಭೂಷಣ ನೋಡೋದು, ನೀವು ಮಾತಾಡೋ ಲ್ಯಾಂಗ್ವೇಜ್ ಅನ್ನ ನೋಡ್ಬಿಟ್ಟು ನಿಮ್ಮನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ ಅಂದ್ರೆ ಅವ್ರು ಪೂರ್ವಾಗ್ರಹ ಪೀಡಿತರಾಗಿ ಅಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಅವರ ಮೈಂಡ್ ಅಲ್ಲಿ ಒಂದು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ, ಅವರು ಯಾರನ್ನ ರಿಯಾಲಿಟಿ ಶೋಗೆ ನಾವು ಆಯ್ಕೆ ಮಾಡ್ಬೇಕು ಅಂತ. ಅವರ ಬಿಹೇವಿಯರ್ಸ್ ಅಲ್ಲಿ ನೋಡ್ತಾ ಇದ್ರೆ ಅಲ್ಲಿ ನಡೀತಾ ಇರೋದೇ ಇಷ್ಟು. ಯಾರು ಮಾಡೆಲಿಂಗ್ ಆಗಿ ಬಂದಿದ್ದಾರೆ ಹುಡುಗಿರು, ಅವರ ಟ್ಯಾಲೆಂಟ್ ಏನು ಅಂತ ಕೇಳೋಕೆ ಪ್ರಶ್ನೆನೆ ಮಾಡ್ತಾ ಇಲ್ಲ. ಅಲ್ಲಿ ಕುರಿ ತರ ಜನನ ತುಂಬ್ಕೊಂತಾ ಇದಾರೆ ಒಳಗಡೆ. ಯಾರೋ ಬಂದ್ರು, ಅವ್ರು ಚೆನ್ನಾಗಿದ್ರ ಅವ್ರನ್ನ ಒಂದು ಪ್ರಶ್ನೆ ಮಾಡು, ಚೆನ್ನಾಗಿಲ್ವಾ ಸುಮ್ನೆ ಫೈಲ್ ಇಟ್ಬಿಟ್ಟು ಕಳಿಸ್ತಾ ಇರೋ, ಔಟ್ ಔಟ್ ಔಟ್, ಇಷ್ಟೇ ಆಗ್ತಾ ಇರೋದಲ್ಲಿ.
ಅಷ್ಟೇ ಔಟ್ ಔಟ್ ಅಂತ ಕಳ್ಸ್ಬಿಡೋದು. ಮಾಡೆಲಿಂಗ್ ಆಗಿ ಬರ್ಬೇಕು, ನೀವ್ ಈ ತರ ಡ್ರೆಸ್ ಸೆನ್ಸ್ ಇರ್ಬೇಕು ಅಂದಿದ್ರೆ ಎಲ್ಲ ಹಂಗೆ ಬರ್ತಾ ಇದ್ರು. ಅಲ್ಲ ಹಂಗೆ ಬರ್ತಾ ಇದ್ರು, ಅಥವಾ ಆ ಮಾಡೆಲಿಂಗ್ ಇಷ್ಟ ಇಲ್ದಿರೋರು ಅಥವಾ ಇಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ಏನಾದ್ರು ಹೇಳಿದಿದ್ರೆ ಕೆಲವೊಬ್ರು ಸಭ್ಯಸ್ಥರಲ್ಲಿ ಬರ್ತಾನೆ ಇರ್ಲಿಲ್ಲ. ಹೌದು ಹೌದು. ಅದೇ ಅಲ್ಲಿಗೆ ಜಾಗ ಇಲ್ದೇ ಇರೋಷ್ಟು ಹುಡುಗಿರು ತುಂಬಿದ್ದಾರೆ ಒಳಗೆ ಸರ್. ಏನಕ್ ಬಂದಿದ್ದಾರೆ ಅವರೆಲ್ಲ? ಅಲ್ಲ ದೂರದಿಂದ ಬಂದಿರ್ತೀರಾ, ಊಟ ತಿಂಡಿ ಬಿಟ್ಟು ಕಾಯ್ತಾ ಇರ್ತೀರಾ. ಟಾಸ್ಕ್ ಅಟ್ಲೀಸ್ಟ್ ಆ ರಿಯಾಲಿಟಿ ಶೋಗೆ ಸಂಬಂಧಪಟ್ಟಿರೋದು ಒಂದು ಪ್ರಶ್ನೆ ಕೇಳಿದ್ರೆ ಅವ್ರು ನಾವು ಆನ್ಸರ್ ಮಾಡದೇ ಇದ್ರೆ ನೀವ್ ಅನ್ಫಿಟ್ ಅಮ್ಮ ಅಂತ ಹೇಳ್ಬಿಟ್ಟು ಅವ್ನ ಮುಗಿದ್ಬಿಟ್ಟು ಈಚೆ ಕಳ್ಸ್ಲಿ, ಇಟ್ಸ್ ಓಕೆ ಫೈನ್, ನಾವು ಅಗ್ರಿ ಮಾಡ್ತೀನಿ. ಟಾಸ್ಕ್ ಸಂಬಂಧಪಟ್ಟಿರೋದಲ್ಲ. ಈವನ್ ನನ್ನ ಹೆಸರು ಕೂಡ ಕೇಳಲಿಲ್ಲ, ನಾನು ಎಲ್ಲಿ ಬೇಕಾದ್ರೆ ಹೇಳ್ತೀನಿ. ಆ ಅಮ್ಮ ಮಧ್ಯದಲ್ಲಿ ಎದ್ದು ಹೋಗ್ತಾ ಇದಾರೆ, ನಾನು ಮಾತಾಡ್ತಾ ಇದಾರೆ, ಅದು ಎಷ್ಟು ಮಟ್ಟಿಗೆ ಮ್ಯಾನರ್ಸ್ ಅವ್ರಿಗೆ ಗೊತ್ತಾಗ್ಬೇಕು. ಯಾರೊಬ್ರು ಮಾತಾಡ್ತಾ ಇದಾರೆ, ಈವನ್ ಫೋನ್ ಕಟ್ ಮಾಡೋಕೆ ಕಟ್ ಮಾಡ್ಲಾ ಅಂತ ಕೇಳ್ಬಿಟ್ಟು ಕಟ್ ಮಾಡ್ತಾರೆ. ಮಧ್ಯದಲ್ಲಿ ಆಡಿಷನ್ ನಡೆಯೋ ಟೈಮಲ್ಲಿ ಮಾತಾಡ್ತಾ ಇದ್ದೀನಿ ಮೀನ್ಸ್ ಹೊರಗಡೆ ಎದ್ದೋಗ್ತಾ ಇದಾರೆ. ಅವರು ಎಜುಕೇಟೆಡ್ ಅನ್ಎಜುಕೇಟೆಡ್ ಅವ್ರಿಗೆ ಗೊತ್ತಾಗ್ಬೇಕು. ಅಲ್ಲ ಈಗ ಹೇಳಿ ಸರ್ ಹೇಳಿ. ಈಗ ಅಲ್ಲಿ ಸದ್ಯ ಅಲ್ಲಿ ಎಲ್ಲಾ ಹುಡುಗಿರು ವಾಪಸ್ ಹೋದ್ರ ಹೇಗೆ? ಆಡಿಷನ್ ನಡೀತಾ ಹೇಗೆ ಅಲ್ಲಿ? ಇಲ್ಲ ಸರ್ ಇಲ್ಲ, ಸ್ಟಾಪ್ ಆಗಿದೆ, ಕ್ಯಾನ್ಸಲ್ ಆಯ್ತು ಅಂತ. ಇನ್ನೇನು ಅವರು ಯಾರು ಇಲ್ಲ ಇಲ್ಲಿ ಹೊರಗಡೆ, ಎಲ್ಲ ಹೋಗಿದ್ದಾರೆ, ಆಲ್ಮೋಸ್ಟ್ ಅಲ್ಲಿ ಹೋಗಿದ್ದಾರೆ. ಓಕೆ, ನೀವು ಅಲ್ಲೇ ಇದ್ದೀರಾ ಅಥವಾ ಅಲ್ಲಿಂದ ಹೊರಟ್ರಾ ಮೇಡಮ್ ನೀವು? ನಾನು ಹೊರಡ್ತೀನಿ ಸರ್ ಇವಾಗ. ಅದೇ ಸರ್ ಕಾಲ್ ಮಾಡಿದ್ರಲ್ಲ, ಅದಕ್ಕೆ ಇಲ್ಲ ಆಡಿಷನ್ ಹತ್ರನೇ ಬಂದ. ನಾನು ಹೊರಡ್ತಾ ಇದ್ದೆ. ಅಂದ್ರೆ ಸದ್ಯ ಅಲ್ಲಿ ಯಾರು ಇಲ್ಲ? ಯಾರು ಇಲ್ಲ ಸರ್, ಎಲ್ಲ ಹೋಗ್ತಾ ಇದ್ದಾರೆ, ಹೋಗ್ಬಿಟ್ಟಿದ್ದಾರೆ ಆಲ್ಮೋಸ್ಟ್. ಅಲ್ಲೆಲ್ಲ ಕ್ಲಿಯರ್ ಆಗಿದೆ. ಆ ಕಾರ್ಯಕ್ರಮದ ಆಯೋಜಕರು ಕೂಡ ಹೋದ್ರ ಅಲ್ಲಿಂದ? ಅವರು ಹೋಗಿ ಇಲ್ಲ, ಒಳಗಡೆ ಇದ್ದಾರೆ ಅನ್ಕೊಂತೀನಿ ಸರ್. ಅಲ್ಲ ಮೇಡಮ್, ಒಂದು ಇಂಟ್ರೆಸ್ಟಿಂಗ್ ಆದ ಪ್ರಶ್ನೆ. ಇಷ್ಟೆಲ್ಲಾ ಗಲಾಟೆ ಆಯ್ತು, ಪಾಪ ಹುಡುಗಿ ಹತ್ಕೊಂಡು ಬಂದು ಹೊರಗಡೆ ತನ್ನ ನೋವನ್ನ ಹೇಳ್ಕೊಂಡ್ರು, ಎಲ್ಲರ ಜೊತೆ ಕೂಡ ಮಾತನಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಇಷ್ಟಾದ್ಮೇಲೆ ಆಯೋಜಕರು ಬಂದು ಏನಾದ್ರು ನಿಮಗೆ ಸಮಜಾಯಿಷಿಯನ್ನು ಕೊಟ್ರ? ಈ ರೀತಿಯಾದಂತ ಆಡಿಷನ್ ಇದು ಅಂತ ಏನಾದ್ರು ಹೇಳಿದ್ರ ನಿಮಗೆ? ನೋಡಮ್ಮ, ನೀನು ಆಡಿಷನ್ಗೆ ಬಂದಿಲ್ಲ, ನೀನ್ ಸೆಲೆಕ್ಟ್ ಕೂಡ, ನೀನ್ ಅಲ್ಲಿ ಆಡಿಷನ್ ಆಗಿಲ್ಲ ನಿಂದು. ಅದ್ ಹೆಂಗೆ ನಿನ್ ಫ್ರೆಂಡ್ ಹೇಳಿದ್ಲು ಅಂತ ನೀನ್ ಅಳ್ತಾ ಇದೀಯಾ? ಏನಕ್ಕೆ ಡ್ರಾಮಾ ಕ್ರಿಯೇಟ್ ಮಾಡ್ತಾ ಇದೀಯಾ ಅಂತ. ಓ, ಹಾಗೆ ತಿರುಗಿಸ್ಬಿಟ್ರು ಅಂದ್ರೆ ಆ ಹುಡುಗಿ ಬಂದೇ ಇಲ್ಲ ಅಂತ? ಸರ್, ನಾವು ಮಾತಾಡ್ತಾ ಇದೀವಿ, ನಮ್ಮ ಮೈಕ್ ನ ಆಫ್ ಮಾಡಿದ್ದಾರೆ. ಮೀನ್ಸ್ ನಾವ್ ಏನೇನು ಇಂಪಾರ್ಟೆಂಟ್ ವರ್ಡ್ಸ್ ಗಳನ್ನ ಹೇಳ್ತಾ ಇದೀವಿ. ಪೊಲೀಸ್ ಇದಾರೆ, ಫುಲ್ ಹಿಂದೆಗಡೆ ಸೆಲೆಬ್ರಿಟೀಸ್ ಇದಾರೆ. ಅಷ್ಟು ಜೋರಾಗಿ ಮೈಕಲ್ಲಿ ನಮ್ಗೆ ಕಣ್ಣ ಮುಚ್ಚಲೆ ಆಟ ಆಡ್ತಿದ್ರು. ಜಸ್ಟ್ 5 minutes ಅಲ್ಲಿ ಮೈಕ್ ಕೊಟ್ಟಿದ್ದಾರೆ, ನಾವು ಮಾತಾಡ್ಕೊಂತ ಇದ್ದೀವಿ. ಏನ್ ನಮ್ಗಷ್ಟೇ ಸ್ಟೇಜ್ ಮೇಲೆ ಇರೋರು ಕೇಳ್ತಾ ಇದೆ, ಅಷ್ಟು ಜನ ಸಾವಿರಾರು ಹುಡುಗಿರು ನಿಂತಿದ್ದಾರೆ, ಒಬ್ರಿಗೆ ಏನು ಕೇಳ್ತಿಲ್ಲ. ನಾವ್ ಹೇಳಿರೋದು ಮೈಕ್ ಆಫ್ ಮಾಡಿದ್ದಾರೆ. ಮೇಡಮ್, ನಿಮ್ ಜೊತೆ ಮತ್ತೆ ಮಾತಾಡ್ತೀನಿ. ನಿಮ್ ಜೊತೆಗೂ ಕೂಡ ನಿಮ್ಮ ಹತ್ರ ಮಾಹಿತಿನ ಪಡಿತೀನಿ. ಕೋರಮಂಗಲದಿಂದ ಹೋಗಿದ್ದಂತ ನೊಂದ ಯುವತಿ ನಮ್ ಜೊತೆಗೆ ಈಗಲೂ ಕೂಡ ಲೈನ್ ಅಲ್ಲಿ ಇದ್ದಾರೆ. ನಿಮಗೆ ಏನಾದ್ರೂ ಸಮಜಾಯಿಷಿ ಕೊಟ್ರ? ಅಟ್ಲೀಸ್ಟ್ ಅವ್ರು ಬಂದು ಮಾತಾಡಿ ಏನಾದ್ರೂ ಹೇಳಿದ್ರ ನಿಮಗೆ? ಮೇಡಮ್, ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆ ನಿಮಗೆ? ಕೋರಮಂಗಲ ಇಂದ ಹೋಗಿದ್ರಲ್ಲ ಆ ತಾಯಿ ಮತ್ತೆ ಮಗಳು, ಅವ್ರ ಜೊತೆಗೆ ನಾನು ಲೈನ್ ಅಲ್ಲಿ ಇದ್ದೀರಲ್ವಾ? ನಿಮ್ಗೆ ಏನಾದ್ರು ಸಮಜಾಯಿಷಿ ಕೊಟ್ರ? ಅವ್ರ ಏನಾದ್ರು ಬಂದು ಈ ರೀತಿ ಆಗಿದೆ ಅಮ್ಮ, ತಪ್ಪಾಯ್ತು ಆಗ್ಲಿ ಅಂತ ಆಗ್ಲಿ, ಅಥವಾ ನಾವು ಆಡಿಷನ್ ಅನ್ನ ಈ ರೀತಿಯಾಗಿ ನಡೆಸ್ತಾ ಇದ್ವಿ ಅಂತ ಏನಾದ್ರು ನಿಮಗೆ? ಅವರು ಲಾಸ್ಟ್ ಅಲ್ಲಿ ನನ್ನ ಹತ್ರ ಗಲಾಟೆ ಮಾಡೋದ್ ನೋಡ್ಬಿಟ್ಟು ಒಂದು ಹುಡುಗಿ ಬಂದ್ಬಿಟ್ಟು, ಸರಿ ಈಗ ನೀವು ಇಷ್ಟು ಜೋರಾಗಿ ಮಾತಾಡ್ಬೇಡಿ, ನೀವ್ ಹಿಂಗ್ ಮಾತಾಡಿದಕ್ಕೆ ಇನ್ನೂ ಕಿರಿಕ್ ಜಾಸ್ತಿ ಆಗ್ತಿದೆ, ನೀವು ನಿಧಾನಕ್ಕೆ ಮಾತಾಡಿ, ನಿಮ್ಗೆ ಆಡಿಷನ್ ತಾನೇ, ನೆಕ್ಸ್ಟ್ ಟೈಮ್ ಮತ್ತೆ ನಡೆಸ್ತೀವಿ, ನೀವು ಸೆಲೆಕ್ಟ್ ಆಗ್ತೀರಾ, ಹಾಗೆ ಹೀಗೆ ಅಂತ ಮಾತಾಡಿದ್ರು ಸರ್. ಅಲ್ಲ, ಏನು ಸಮಜಾಯಿಷಿ ಏನ್ ಕೊಡ್ಲಿಲ್ಲ ಅಲ್ವಾ? ಏನ್ ಸರ್ ಸಮಜಾಯಿಷಿ ಏನ್ ಕೊಡ್ಲಿಲ್ಲ? ಬಂದ್ ಸಾರಿ ಗಿರಿ ಏನ್ ಕೇಳಿಲ್ಲ ನಿಮ್ಗೆ ಅವರು? ಹಾಗೇನು ಕೇಳಿಲ್ಲ ಸರ್ ಅವರು. ಅಲ್ಲಿಂದ ಎಲ್ಲ ಹೊರಟು ಬಿಟ್ರು. ಪೊಲೀಸರು ಬಂದ್ರು ಅಂದ ತಕ್ಷಣ, ಗಲಾಟೆ ಶುರು ಆಯ್ತ ತಕ್ಷಣ ಗಂಟು ಮುಟ್ಟೆ ಕೊಟ್ಕೊಂಡು ಹೊರಟ್ರು. ಓಕೆ, ನಾನು ಇಬ್ಬರ ಜೊತೆಗೂ ಮತ್ತೆ ಮಾತಾಡ್ತೀನಿ, ನಿಮ್ ಜೊತೆಗೆ ಮತ್ತಷ್ಟು ಮಾತಾಡ್ತೀನಿ, ಅಪ್ಡೇಟ್ ಅನ್ನು ಕೂಡ ಪಡಿತೀನಿ. ಅಲ್ಲಿ ಆಡಿಷನ್ ಹೆಸರಲ್ಲಿ ಅಸಂಬದ್ಧ ಪ್ರಶ್ನೆಗಳನ್ನ ಕೇಳೋದು, ಅಶ್ಲೀಲವಾದಂತಹ ಟಾಸ್ಕ್ ಗಳನ್ನ ಹೇಳೋದು, ಜೊತೆಗೆ ಬಂದಿದ್ದಂತಹ ಆ ಯುವತಿಯರಿಗೆ ನಿನಗೆ ಸೆಕ್ಸ್ ಬಗ್ಗೆ ಗೊತ್ತಾ, ಕಿಸ್ ಮಾಡಿದ್ರೆ ಮಾತ್ರ ನಿನ್ನ ಆಡಿಷನ್ಗೆ ಕರ್ಕೊಂಡು ಹೋಗ್ತೀನಿ, ಈ ರೀತಿಯಾದಂತ ಪ್ರಶ್ನೆಗಳನ್ನ ಕೇಳೋದು ಎಷ್ಟು ಸರಿ ಅಂತ, ಅಸಂಬದ್ಧವಾದಂತ ಆಡಿಷನ್ ನಡೆಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಮೇಡಮ್, ಆಗ್ಲೇ ನೀವು ಇಬ್ರು ಕೂಡ ಮಾತಾಡ್ತಾ ಇದ್ರಿ, ನಾನು ಕೋರಮಂಗಲದಿಂದ ಹೋಗಿದ್ರಲ್ಲ ಆಡಿಷನ್ಗೆ, ಅವ್ರ ಜೊತೆಗೆ ಮಾತಾಡ್ತೀನಿ. ಯಾವ ರೀತಿಯಾಗಿ ಅಲ್ಲ, ಇದು ನಾಗರಿಕ ಸಮಾಜದಲ್ಲಿ ಎಲ್ರಿಗೂ ಕೂಡ ಬುದ್ಧಿ ಇದೆ, ಜೊತೆಗೆ ಅವ್ರದ್ದೇ ಆದಂತ ಒಂದು ಒಪಿನಿಯನ್ ಹೇಳ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂತ ಅಸಂಬದ್ಧ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದಾದ್ರೆ ಇವರ ಮನಸ್ಥಿತಿ ಎಷ್ಟರ ಮಟ್ಟಿಗಿದೆ ಅಂತ. ಕೇಳಿಸ್ತಾ ಇದೆಯಾ? ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ? ಹಲೋ, ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ? ಸರ್ ಕೇಳಿಸ್ತಾ ಇದೆ. ಅಲ್ಲ, ಇಲ್ಲ,
ಈ ರೀತಿಯಾಗಿ ಅಸಂಬದ್ಧವಾದಂತ ಪ್ರಶ್ನೆಗಳನ್ನ ಅವ್ರು ಕೇಳ್ತಾರೆ ಅಂದ್ರೆ ಒಬ್ಬ ಹುಡುಗಿಗೆ ಒಳಗಡೆ ಹೋದಂತ ಸಂದರ್ಭದಲ್ಲಿ ಆಡಿಷನ್ ಟೈಮ್ ಅಲ್ಲಿ ಇಂಥ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದಾದ್ರೆ ನಿಜವಾಗ್ಲೂ ಅವ್ರ ಮನಸ್ಥಿತಿ ಯಾವ ರೀತಿ ಇದ್ದು ಅಂತ. ಹೌದು ಸರ್, ಅವ್ರ ಮನಸ್ಥಿತಿ ಇನ್ನು ಎಷ್ಟು ಕೆಟ್ಟದಾಗಿ ಇರ್ಬೋದು ಅಂತ ನೀವೇ ಯೋಚನೆ ಮಾಡಿ. ಆ ಇದ್ರಲ್ಲಿ ಕಂಡೀಷನ್ ಅಲ್ಲಿ ಅವರು ನಾವು ಒತ್ಕೊಂಡು ಹೇಳ್ತಾ ಇದೀವಿ ನಮ್ಮನ್ನ ನೆಕ್ಸ್ಟ್ ಪ್ರಶ್ನೆ ಮಾಡ್ಬೋದಾ ಮಾಡ್ಬಾರ್ದಾ ಅಂತ ಸೆನ್ಸ್ ಇಲ್ದೇ ಇರೋ ತರ ಮಾತಾಡ್ತಾ ಇದಾರಲ್ಲ, ಇದನ್ನ ಆಡಿಷನ್ ಅಂತಾರ. ಅಂದ್ರೆ ಬೇಕಾಬಿಟ್ಟಿಯಾಗಿ ಪ್ರಶ್ನೆಗಳನ್ನ ಕೇಳೋದು. ಅಂದ್ರೆ ಬಂದಿರೋ ಹುಡುಗಿರು ಬೇಕಾದ್ರೆ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾರೆ, ಬೇಡ ಅಂದ್ರೆ ಹೋಗ್ತಾರೆ ಅಂತ ಅವ್ರ ಲೆಕ್ಕ. ಹೌದು ಸರ್, ಹೌದು. ಆಕ್ಚುಲಿ ಇಲ್ಲಿ ಏನಾಯ್ತು, ಯಾರೋ ಬೇಸಿಕ್ ಸ್ಟಾರ್ಟಿಂಗ್ ಮಾರ್ನಿಂಗ್ ಬಂದು ಆಡಿಷನ್ ನಡೆದಿರೋಂತ ಹುಡುಗಿರ್ಗೆ ಕೇಳಿರೋಂತ ಕ್ವಶನ್ಸ್ ಎಲ್ಲ ಇದೇನೆ. ಆಫ್ಟರ್ ಯಾವಾಗ ನಾವು ಹೊರಗಡೆ ಬಂದ್ಮೇಲೆ ಗಲಾಟೆಗಳಾಯ್ತು, ಪೇರೆಂಟ್ಸ್ ಎಲ್ಲ ಒಳಗಡೆ ನುಗ್ಗೋಕೆ ಟ್ರೈ ಮಾಡಿದ್ರು, ಇಲ್ಲಿ ಏನು ದೊಂಬಿ ನಡೀತಾ ಇದೆ, ಅವಾಗ ಅವ್ರು ಅಲರ್ಟ್ ಆದ್ರು. ಪ್ರಶ್ನೆಗಳು ಸ್ಟ್ಯಾಂಡರ್ಡ್ ಅದು, ಅವಾಗ ಸಂಬಂಧಪಟ್ಟಿರೋ ಪ್ರಶ್ನೆಗಳು. ಓಕೆ ಮೇಡಮ್, ಮತ್ತೆ ನಿಮ್ ಜೊತೆಗೆ ಮಾತಾಡ್ತೀನಿ, ಮತ್ತಷ್ಟು ನಿಮ್ಮ ಹತ್ರ ಅಪ್ಡೇಟ್ಸ್ ಅನ್ನ ತಗೋತೀನಿ. ರಿಯಾಲಿಟಿ ಶೋ ಹೆಸರಲ್ಲಿ ನಡೀತಾ ಇದ್ದಂತ ಆಡಿಷನ್ ನಲ್ಲಿ ಆಗಿರುವಂತಹ ಘಟನೆಗಳು ಏನು ಅನ್ನೋದ್ರ ಬಗ್ಗೆ ಮತ್ತೆ ನಿಮ್ ಜೊತೆಗೆ ಮಾತಾಡ್ತೀನಿ. ಇನ್ನು ನೊಂದ ಯುವತಿಯರು ಕೂಡ TV9 ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. TV9 ಸ್ಟುಡಿಯೋದಲ್ಲಿ ಕೂತ್ಕೊಂಡು ಅಲ್ಲಿ ಏನೇನು ನಡೀತು ಘಟನೆ, ಆಡಿಷನ್ ಹೆಸರಲ್ಲಿ ಇಂಥ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳೋದು ಎಷ್ಟು ಸರಿ ಅನ್ನೋದನ್ನು ಕೂಡ ನಾನು ಮುಂದಿನ ಭಾಗದಲ್ಲಿ ಅವ್ರ ಜೊತೆ ಕೂಡ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಒಂದು ಸಣ್ಣ